ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಮಧ್ಯಾಹ್ನದ ಜಾವಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ಇಲ್ಲಿಯ ತನಕ ನಮ್ಮನ್ನು ನಡೆಸಿಕೊಂಡು ಬಂದಂಥ ದಯೆಗಾಗಿ ಸ್ತೋತ್ರ. ನೀವು ನಮಗೆ ಅನುಗ್ರಹಿಸಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಈಗಲೂ ದೇವರ ಆತ್ಮನೇ, ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ಹಿಂತಿರುಗಿ ಹೋಗುವಾಗ ನಿಮ್ಮ ವಾಕ್ಯವನ್ನು ಹೊಂದಿಕೊಂಡು ಹಿಂತಿರುಗಿ ಹೋಗುವಂತೆ ಸಹಾಯ ಮಾಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಸಾಮಾನ್ಯವಾಗಿ ನಮ್ಮ ವಿಜ್ಞಾಪನೆ, ದೇವರಿಗೆ ನಾವು ಮಾಡುವಂಥ ಪ್ರಾರ್ಥನೆ ಯಾವುದಕ್ಕಾಗಿ ಮಾಡುತ್ತಾ ಇದ್ದೇವೆ? ಸತ್ಯವೇದವು ಹೇಳುತ್ತದೆ, ಕೆಳಗಿರುವಂಥವುಗಳನ್ನೆಲ್ಲ ಮೇಲಾದಂಥವುಗಳನ್ನು ಹುಡುಕಿರಿ ಎಂಬುದಾಗಿ. ಹೊಸ ಒಡಂಬಡಿಕೆಯ ಪ್ರಕಾರ ದೇವರು ಭೂಸಂಬಂಧವಾದ ಆಶೀರ್ವಾದಗಳನ್ನು ಕೇಳುವುದಕ್ಕೋ, ಬೇಡಿಕೊಳ್ಳುವುದಕ್ಕೋ, ಪ್ರಾರ್ಥಿಸುವುದಕ್ಕೋ, ವಿಜ್ಞಾಪಿಸುವುದಕ್ಕೋ ಹೇಳಿಲ್ಲ. ಯಾವ ಸ್ಥಳದಲ್ಲೂ ಇಲ್ಲ. ಅವರು ಹೇಳಿರುವಂಥ ಎಲ್ಲ ವಿಷಯಗಳ ಹಿಂದೆ ನೀವು ನೋಡುವುದಾದರೆ ಮೇಲಾದ ಕಾರ್ಯವಾಗಿರುತ್ತದೆ, ಪರಲೋಕಕ್ಕೆ ಸಂಬಂಧವಾದದ್ದು. ಬೇಡಿಕೊಳ್ಳಿರಿ, ನಿಮ್ಮ ಸಂತೋಷವು ಪೂರ್ಣವಾಗುವಂತೆ ನಿಮ್ಮ ಪರಮ ತಂದೆ ಕೊಡುತ್ತಾನೆ ಎಂಬುದಾಗಿ ಹೇಳುವಂಥ ಆ ಸ್ಥಳದಲ್ಲೂ ಕೂಡ ಅವರು ಯಾವುದರ ಕುರಿತಾಗಿ ಹೇಳುತ್ತಾರೆ ಅಂದರೆ ಪರಿಶುದ್ಧಾತ್ಮನ ಕುರಿತಾಗಿ. ಬೇಡಿಕೊಳ್ಳಿರಿ, ಆಗ ನಿಮಗೆ ಪರಿಶುದ್ಧಾತ್ಮನನ್ನು ನಿಮ್ಮ ತಂದೆ ನಿಮಗೆ ಕೊಡುತ್ತಾನೆ ಎಂದು. ಗಲಾತ್ಯದವರಿಗೆ ಬರೆಯುವಾಗ ಅಬ್ರಹಾಮನ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕ ಅನ್ಯರಿಗೆ ಉಂಟಾಗುವಂತೆಯೂ ಪರಿಶುದ್ಧಾತ್ಮನ ಕುರಿತಾದ ವಾಗ್ದಾನವು ನೆರವೇರುವುದಕ್ಕೆ ಈ ರೀತಿಯಾಗಿ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ನಮಗೋಸ್ಕರ ವಿಜ್ಞಾಪನೆ, ನಾವು ದೇವರ ಬಳಿಯಲ್ಲಿ ಏನು ಬೇಡಿಕೊಳ್ಳಬೇಕೆಂಬುದಾಗಿ ನಾವು ತಿಳಿಯದೇ ಇರುವುದರಿಂದ. ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮಗೆ ಏನು ಅವಶ್ಯಕತೆ ಎಂಬುದಾಗಿ ನಿಮಗೆ ಗೊತ್ತಿಲ್ವಾ? ನಮ್ಮ ಅವಶ್ಯಕತೆ ಏನೆಂಬುದಾಗಿ ನಮಗೇನೆ ಚೆನ್ನಾಗಿ ಗೊತ್ತು. ಉಳಿದ ಎಲ್ಲರಿಗಿಂತಲೂ ನಮ್ಮ ಅವಶ್ಯಕತೆ ನಮಗೆ ಗೊತ್ತು ಅಲ್ವಾ? ಆ ರೀತಿಯಾಗಿರುವಾಗ ವಾಕ್ಯವು ಹೇಳುತ್ತದೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಎಂಬುದಾಗಿ ಇದೆ. ಹಳೆಯ ಒಡಂಬಡಿಕೆಯಲ್ಲೂ ಕೂಡ ನಾನು ಹೇಳುತ್ತೇನೆ, ಅವರು ಒಂದು ಕಾಲದಲ್ಲಿ ಕೆಲವು ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದರು. ಅಬ್ರಹಾಮನು ಕೂಡ. ಅವರು ಏನು ಮಾಡುತ್ತಾರೆ? ನಮ್ಮ ಹಾಗೆ ಪಾಡುಳ್ಳ ಮನುಷ್ಯರಾಗಿ ಇದ್ದು ಅವರು ಲೋಕ ಪ್ರಕಾರವಾದ ಸಂಪಾದನೆ ಹಿಂದೆ ಹೋಗುತ್ತಾರೆ. ದೇವರು ಕಾನಾನ್ಗೆ ಹೋಗುವುದಕ್ಕೆ ಹೇಳಿದಾಗ ಇವರು ಹಾರಾನ್ಗೆ ಹೋಗುತ್ತಾರೆ. ಹಾರಾನ್ಗೆ ಹೋಗಿ ಅಲ್ಲಿ ಸಂಪಾದಿಸುತ್ತಾರೆ, ಚೆನ್ನಾಗಿ ಅಲ್ಲೇ ಸೆಟ್ಲ್ ಆಗುತ್ತಾರೆ. ಆಮೇಲೆ ದೇವರು ಹೇಳುತ್ತಾರೆ, ಇಲ್ಲಿ ಏನು ಮಾಡುತ್ತಾ ಇದೆಯಾ? ನಾನು ನಿನಗೆ ಕಾನಾನ್ಗೆ ತಾನೇ ಹೋಗುವುದಕ್ಕೆ ಹೇಳಿದ್ದು, ನೀನು ಕಾನಾನ್ಗೆ ಹೋಗಬೇಕೆಂಬುದಾಗಿ ಅವರು 2ನೇ ಸಾರಿ ಹೇಳುತ್ತಾರೆ. ಹೇಳಿದ ಕೂಡಲೇ ಅವರು ಹೊರಟು ಕಾನಾನ್ಗೆ ಹೋಗುತ್ತಾರೆ. ಅಲ್ಲಿ ಹೋಗಿ ಕೂಡ ಅವ್ರು ಏನು ಮಾಡುತ್ತಾರೆ? ದೇವರನ್ನು ನೋಡಿ, ನನಗೆ ಎಲ್ಲ ಇದೆ ದೇವರೇ, ಆದರೆ ನನಗಿನ್ನೂ ಮಕ್ಕಳಿಲ್ಲವಲ್ಲ ಎಂಬುದಾಗಿ ಹೇಳುತ್ತಾರೆ. ದೇವರು ಅವರಿಗೆ ವಾಗ್ದಾನವನ್ನು ಮಾಡುತ್ತಾರೆ. ಆನಂತರವಾಗಿ ಅಬ್ರಹಾಮನು ಏನು ಮಾಡುತ್ತಾರೆ? ವಾಗ್ದಾನವನ್ನು ಹೊಂದಿದ ಕೂಡಲೇ ನಾನು ದೇಶವನ್ನು ಹೇಗೆ ಬಾಧ್ಯಸ್ಥನಾಗಿ ಪಡೆಯುತ್ತೇನೆ ಎಂಬುದಾಗಿ ಕೇಳುತ್ತಾರೆ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ದೇವರು ಅವರಿಗೆ ಒಳ್ಳೆಯ ಸಂಪಾದನೆಯನ್ನು ಕೊಟ್ಟರು. ಸೊತ್ತು ಬಂದ ನಂತರವಾಗಿ ಈ ಸೊತ್ತಿಗೆ ಅಧಿಪತಿ ಯಾರು ದೇವರೇ? ನನ್ನ ನಂತರವಾಗಿ ನನಗೆ ಯಾರಿದ್ದಾರೆ? ಕೂಡಲೇ ಮಗು ಬರುತ್ತದೆ. ಮಗು ಬಂದ ಕೂಡಲೇ ನಮ್ಮ ಮಕ್ಕಳಿಗೆ ನಾವು ಮನೆ ಕಟ್ಟುವುದಕ್ಕೆ ಕೇಳುವ ಹಾಗೆ ಅವರು ಕೇಳುತ್ತಾರೆ, ನನಗೆ ಆ ಲ್ಯಾಂಡನ್ನು ಯಾವಾಗ ಕೊಡುತ್ತೀರಾ ದೇವರೇ? ನಾನು ಯಾವಾಗ ಬಾಧ್ಯಸ್ಥನಾಗಿ ಪಡೆಯುತ್ತೇನೆ? ಎಲ್ಲ ಪಡೆಯುತ್ತಾರೆ. ಈಗ ದೇವರು ಅದಕ್ಕೂ ವಾಗ್ದಾನ ಮಾಡುತ್ತಾರೆ, ಎಲ್ಲ ಪಡೆದುಕೊಳ್ಳುತ್ತಾರೆ. ಈಗಲೇ ಅಬ್ರಹಾಮನಿಗೆ ಗೊತ್ತಾಗುತ್ತದೆ, ಇಬ್ರಿಯ 11ರಲ್ಲಿದೆ, ಅವನು ಅದನ್ನಲ್ಲ ಅದಕ್ಕಿಂತ ಉತ್ತಮ ದೇಶವಾದ ಪರಲೋಕವನ್ನು ಹಾರೈಸುವವರಾಗಿದ್ದರು. ಹಾಗಂದ್ರೆ ಏನು ಅರ್ಥ? ಅವರಿಗೆ ಒಂದು ಪೀರಿಯಡ್ ಆದ ನಂತರ ಅರ್ಥವಾಗುತ್ತದೆ, ನಾನು ಇಲ್ಲಿಯ ತನಕ ಕೇಳಿದ್ದೆಲ್ಲ ವೇಸ್ಟು, ಇದೆಲ್ಲ ಏನೂ ಇಲ್ಲ. ಆಗಲೇ ಅವರಿಗೆ ಗೊತ್ತಾಗುತ್ತದೆ, ಇಲ್ಲ ಇಲ್ಲ ಇಲ್ಲ, ಆಯಾ ಏಜ್ ಅಲ್ಲಿ ಆಯಾ ಆಸೆ ಬರುವುದು ಸ್ವಾಭಾವಿಕ. ಆಯಾ ಅವಶ್ಯಕತೆಗಳಿಗೆ ನಾವು ದೇವರ ಹತ್ರ ಹೋಗುವಂಥದ್ದು ಅದು ಸಹಜ. ಹಾಗೆಯೇ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಆದರೆ ದೇವರು ಕೇಳುತ್ತಾರೆ, ನೀನು ನನ್ನ ಮಗನು, ನೀನು ಲೋಕದವರ ಹಾಗೆ ಕೇಳಿ ಅವರ ಹಾಗೆ ಆಸೆ ಪಡುವುದಾದರೆ ನಿನಗೇನು ಕೇಳಬೇಕು ಅದು ನಿನಗೆ ಗೊತ್ತಿಲ್ಲ ಅಂತ ದೇವರು ಹೇಳುತ್ತಾರೆ. ನಿನಗೇನು ಕೇಳಬೇಕಂತಲೇ ಗೊತ್ತಿಲ್ಲ. ಆ ರೀತಿಯಾಗಿರುವಾಗ ನಾವು ಏನು ಬೇಡಿಕೊಳ್ಳಬೇಕೆಂಬುದಾಗಿ ದೇವರ ಆತ್ಮ ನಮಗೆ ಸಹಾಯ ಮಾಡುತ್ತಾರೆ. ಏನ್ರಿ ನಮಗೆ ಗೊತ್ತಿಲ್ವಾ? ನಾವು ಆ ರೀತಿಯಾಗೆಲ್ಲ ಕೇಳಿಲ್ಲ. ನನ್ನ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೇಳುತ್ತೇನೆ, ನನ್ನ ಮಕ್ಕಳಿಗೆ ಒಳ್ಳೆಯ ವರ ಕೇಳುತ್ತೇನೆ, ನನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ ಕೇಳುತ್ತೇನೆ. ಈಗಲೂ ದೇವರ ಆತ್ಮನು ಹೇಳುತ್ತಾರೆ, ನೀವು ಏನು ಬೇಡಿಕೊಳ್ಳಬೇಕು ನಿಮಗೆ ಗೊತ್ತಿಲ್ಲದೆ ಇರುವುದರಿಂದ ಇದು ದೇವರ ಚಿತ್ತವಲ್ಲವಾ? ಇದನ್ನು ನಾವು ಕೇಳಬಾರದು ಎಂಬುದಾಗಿ ನೀವು ಹೇಳುವುದಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನು ಬೇಕೆಂಬುದಾಗಿ ನಿಮ್ಮ ಪರಮ ತಂದೆ ಅರಿತಿದ್ದಾರೆ. ನಿಮಗೆ ಮಾತ್ರವಲ್ಲ, ನಿಮ್ಮ ತಲೆಮಾರಿಗೂ ದೇವರು ಇಟ್ಟಿದ್ದಾರೆ. ಅವರಿಗೂ ಏನು ಮಾಡಬೇಕೆಂದು ಗೊತ್ತು. ನಿಮಗೆ ಮಕ್ಕಳನ್ನು ಕೊಟ್ಟ ದೇವರಿಗೆ ಆ ಮಕ್ಕಳಿಗೆ ಏನು ಕೊಡಬೇಕೆಂಬುದಾಗಿಯೂ ಕೂಡ ಗೊತ್ತು. ಹಾಗಾದರೆ ಪ್ರಾರ್ಥನೆ ಮಾಡುವುದು, ಎಡೆಬಿಡದೆ ಪ್ರಾರ್ಥನೆ ಮಾಡುವುದು, ಆ ರೀತಿಯಾಗಿ ಹೇಳಿ
ಪೌಲನು ಹೇಳುವಂಥ ಎಲ್ಲ ಸ್ಥಳದಲ್ಲೂ ನೋಡಿ. ಯಾವ ಸ್ಥಳದಲ್ಲಾದರೂ ಮನೆಗೋಸ್ಕರವಾಗಿ ಇದೆಯಾ? ಯಾರಾದರೂ ಪೌಲನ ಬಳಿ ಮನೆಗೋಸ್ಕರ ಪ್ರಾರ್ಥಿಸಿ ಅಂತ ಬಂದ್ರ, ಆಸ್ತಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಬಂದ್ರ, ಅಥವಾ ಯಾರಾದರೂ ಕೆಲಸಕ್ಕೋಸ್ಕರವಾಗಿ ಬಂದ್ರ? ಯೋಚಿಸಿ ನೋಡಿರಿ, ಯಾವುದಾದ್ರೂ ಇದೆಯಾ ಎಂಬುದಾಗಿ ನೋಡಿರಿ. ಹಾಗಂದರೆ ಸತ್ಯವೇದದಲ್ಲಿ ಹೇಳುವಂಥ ವಿಜ್ಞಾಪನೆ ಎನ್ನುವಂಥದ್ದು ಬೇರೆ. ನಮಗೆ ಅದರ ಕುರಿತಾಗಿ ಇನ್ನೂ ಏನೆಂಬುದಾಗಿ ಗೊತ್ತಿಲ್ಲ ಎಂದು ಬೈಬಲ್ ಹೇಳುತ್ತದೆ. ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿರುವವರಿಗೆ ಹೇಳುತ್ತಿದ್ದೇವೆ. ಅಂದರೆ ದೇವರನ್ನು ಅರಿತು ರಕ್ಷಣೆ ಹೊಂದಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡವರಿಗೆ ಸತ್ಯವೇದವು ಹೇಳುತ್ತದೆ, ನಿಮಗೆ ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವುದರಿಂದ. ಹಾಗಾದರೆ ಈ ವಾಕ್ಯವನ್ನು ಈ ಸ್ಥಳದಲ್ಲಿ ಹೇಳುವಾಗ ಪೌಲನು ಯಾವುದರ ಕುರಿತಾಗಿ ಹೇಳುತ್ತಿದ್ದಾರೆ, ಯಾವ ಕಾರ್ಯದ ಕುರಿತಾಗಿ ಹೇಳುತ್ತಿದ್ದಾರೆ ಎಂಬುದಾಗಿ ನೋಡುವುದಾದರೆ 18ನೇ ವಾಕ್ಯದಿಂದ ಅವರು ಬರೆಯುತ್ತಾರೆ, 3 ಮುಖ್ಯವಾದ ಕಾರ್ಯವು ಅಲ್ಲಿ ಕೊಡಲ್ಪಟ್ಟಿದೆ. ನೀವು ಏನು ಮಾಡಬೇಕು, ಯಾವ ರೀತಿಯಾಗಿ ಬೇಡಿಕೊಳ್ಳಬೇಕೆಂಬುದಾಗಿ ಅದರ ಕುರಿತಾಗಿ ಹೇಳಿದ ನಂತರವೇ ಈ 26ನೇ ವಾಕ್ಯದಲ್ಲಿ ಹೇಳುವಾಗಲೇ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಾಗಂದರೆ ಯಾವುದೋ ಒಂದು ವಿಜ್ಞಾಪನೆ ಇದೆ, ಯಾವುದೋ ಒಂದು ಪ್ರಾರ್ಥನಾ ಮನವಿ ಇದೆ. ಆ ಪ್ರಾರ್ಥನಾ ಮನವಿಗಾಗಿ ನಾವು ಪ್ರಾರ್ಥಿಸಬೇಕೆಂದು ಪರಿಶುದ್ಧಾತ್ಮನು ಬಯಸುತ್ತಿದ್ದಾರೆ. ಆ ಪ್ರಾರ್ಥನಾ ಮನವಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ಅವರು ಕೂಡ ಸಹಾಯ ಮಾಡುತ್ತಾರೆ ಎಂಬುದಾಗಿ ಇದೆ. ಮೊದಲನೆಯದಾಗಿ ಅಲ್ಲಿ ಯಾವ ಪ್ರಾರ್ಥನಾ ಮನವಿಯ ಕುರಿತಾಗಿ ಇದೆ. ಈಗ ನೀವು ಪ್ರಾರ್ಥನೆಗೋಸ್ಕರವಾಗಿ ಬಂದು ಕೂತಿದ್ದೀರಾ, ನಿಮ್ಮ ಪ್ರಾರ್ಥನೆ ಏನು? ಯೆಶಾಯದಲ್ಲಿ ಬರೆಯುವಾಗ ದೇವರು ಸ್ಪಷ್ಟವಾಗಿ ಬರೆಯುತ್ತಾರೆ, ನೀವು ನಿಮ್ಮ ವಾದಕ್ಕೋಸ್ಕರವಾಗಿ ಉಪವಾಸವಿದ್ದೀರಾ. ನೀವು ನಿಮಗಿರುವಂಥ ಕಷ್ಟ, ನಿಮ್ಮ ಕೇಸು ಜಯಿಸಬೇಕೆಂಬುದಾಗಿ, ನಿಮಗಿರುವಂಥ ಸಮಸ್ಯೆ ಸಾಲ್ವ್ ಆಗಬೇಕೆಂಬುದಾಗಿ ಇದಕ್ಕಾಗಿ ಉಪವಾಸವಿದ್ದೀರಾ. ಅದು ನನಗೆ ಅಸಹ್ಯವಾಗಿದೆ ಎಂದು ಹೇಳುತ್ತಾರೆ ದೇವರು. ನೀವು ದಾನಿಯೇಲನನ್ನು ನೋಡಿ, ನೆಹೆಮೀಯನನ್ನು ನೋಡಿ, ಎಸ್ತರಳನ್ನು ನೋಡಿರಿ, ಎಜ್ರನನ್ನು ನೋಡಿರಿ, ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ಇವರ ಪ್ರಾರ್ಥನೆಗಳನ್ನೆಲ್ಲ ನೋಡಿ. ಆ ಪ್ರಾರ್ಥನೆಗಳ ಹಿಂದೆ ಸ್ವಾರ್ಥ ಇರುವುದಿಲ್ಲ, ಅವರ ಅವಶ್ಯಕತೆಗಳು ಇರುವುದಿಲ್ಲ. ದಾನಿಯೇಲನು 70 ವಾರದ ದಾಸತ್ವ ನೀಗಬೇಕೆಂದು ಪ್ರಾರ್ಥಿಸುತ್ತಾರೆ. ನೆಹೆಮೀಯನು ಪ್ರಾಕಾರ ಕಟ್ಟಬೇಕೆಂದು ಪ್ರಾರ್ಥಿಸುತ್ತಾರೆ. ಎಸ್ತರಳು ಜನರು ಬಿಡುಗಡೆ ಹೊಂದಬೇಕೆಂದು ಪ್ರಾರ್ಥಿಸುತ್ತಾಳೆ. ಈ ರೀತಿಯಾಗಿ ಒಬ್ಬೊಬ್ಬರ ಪ್ರಾರ್ಥನೆಯನ್ನು ಕೂಡ ನೋಡಿ. ಈಗ ನಮ್ಮ ಪ್ರಾರ್ಥನೆ ಹೇಗಿದೆ? ಯಾವಾಗಲೂ ಕೂಡ ನಾವು ಪ್ರಾರ್ಥಿಸುವುದಕ್ಕೆ ಆರಂಭಿಸಿದಾಗಲೇ ನಾವೇ ಕಣ್ಮುಂದೆ ಬಂದು ನಿಲ್ಲುತ್ತೇವೆ. ನಮ್ಮ ಅವಶ್ಯಕತೆಗಳೇ. ಈ ಲೋಕದಲ್ಲಿ ಇರುವಂತಹ 90%ಕ್ಕಿಂತಲೂ 10% ಜನರು ಮಾತ್ರವೇ ಆಶೀರ್ವಾದವಾಗಿದ್ದಾರೆಂಬುದಾಗಿ ಒಂದು ಸಮೀಕ್ಷೆ ಹೇಳುತ್ತದೆ. ಏನು ಆಶೀರ್ವಾದ ಅಂತ ಕೇಳಿದ್ರೆ, ಒಂದು ಮಳೆ, ಬಿಸಿಲು, ಚಳಿಗೆ ಒಂದು ಮನೆ, ಸ್ವಂತ ಮನೆ, ಒಂದು ವಾಹನ, 3 ವೇಳೆ ಆಹಾರ. ಈ 3 ಕೂಡ ಒಬ್ಬ ಮನುಷ್ಯನಿಗೆ ಇತ್ತು ಅಂದರೆ ಅವನು ಲೋಕದಲ್ಲಿ ಇರುವಂಥ ಎಲ್ಲ ಅನುಕೂಲತೆಗಳನ್ನು ಹೊಂದಿರುವಂತಹ ಆ 10% ಇದ್ದಾನೆ ಎಂದು ಅರ್ಥ. ಈಗ ಇಲ್ಲಿರುವಂಥವರಲ್ಲಿ ಎಷ್ಟು ಜನ 10% ಇದ್ದೀರಾ ಎಂಬುದಾಗಿ ನೋಡಿರಿ. ನಿಮಗೆ ಖಂಡಿತವಾಗಿ ಒಂದು ಮನೆ ಇದೆ, ಸರಿ. ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಂದರೆ ಆ ಬಾಡಿಗೆ ಮನೆಯಲ್ಲಿ ಇರುವಷ್ಟರಾದರೂ ನಿಮ್ಮಲ್ಲಿ ಬಲ ಇದೆ. 3 ವೇಳೆ ಆಹಾರ ಮಾತ್ರವಲ್ಲ, ಅಫಿಷಿಯಲ್ ಆಗಿ 3 ವೇಳೆ ಆಹಾರ, ಅದರ ಮಧ್ಯದಲ್ಲಿ ಹೋಗುವಾಗ ಬರುವಾಗ ತಿನ್ನುವಂಥದ್ದೆಲ್ಲ ಬೇರೆ ಇದೆ. ಸೊ ಆಹಾರಕ್ಕೆ ಕೊರತೆ ಇಲ್ಲ. ಉಳಿದದ್ದೆಲ್ಲವೂ ಕೂಡ ಫ್ರಿಡ್ಜ್ನಲ್ಲಿ ಇದೆ. ಹೇಗೂ 1 ವಾರಕ್ಕೆ ಬೇಕಾದದ್ದು ಫ್ರಿಡ್ಜ್ನಲ್ಲಿ ಇದೆ, 1 ತಿಂಗಳಿಗೆ ಬೇಕಾದದ್ದು ಶೆಲ್ಫ್ ಮೇಲೆ ಇದೆ, ಸಜ್ಜೆ ಮೇಲೆ. ಸೊ ಈಗ ಆಹಾರಕ್ಕೆ ನಮಗೆ ಸಮಸ್ಯೆ ಇಲ್ಲ. 3 ವೇಳೆ ನಾವು ಚೆನ್ನಾಗಿ ತಿನ್ನುತ್ತೇವೆ. ಹೋಗಿ ಬರುವುದಕ್ಕೆ ವಾಹನ ಇದೆ, 2 ವೀಲರೋ 4 ವೀಲರೋ ಯಾವುದೋ ಒಂದು ಇದೆ. ಇಷ್ಟು ಆಶೀರ್ವಾದವನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಈಗಲೂ ಕೂಡ ನೀವು ಮೊಣಕಾಲೂರಿ ಪ್ರಾರ್ಥಿಸುವಾಗ ಯಾವುದೋ ಒಂದು ಮನವಿ, ದೇವರೇ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ. ಯಾವುದಾದ್ರೂ ಒಂದನ್ನು ಕೇಳುತ್ತಲೇ ಇದ್ದೀರಾ, ಯಾವುದಾದ್ರೂ ಒಂದು ರಿಕ್ವೆಸ್ಟ್ ಮಾಡುತ್ತಲೇ ಇದ್ದೀರಾ. ದೇವರು ಕೇಳುತ್ತಾರೆ, ಯಾವಾಗ ನೀನು ನಾನು ಬಯಸುವ ಹಾಗೆ ಪ್ರಾರ್ಥಿಸುತ್ತೀಯ ಎಂಬುದಾಗಿ. ನಮ್ಮ ಅವಶ್ಯಕತೆಗಾಗಿ ಪ್ರಾರ್ಥಿಸುವಾಗ ಉಪವಾಸವಿದ್ದು ಕಣ್ಣೀರಿಟ್ಟು ಗೋಳಾಡಿ ದೇವರು ಹೇಳುತ್ತಾರೆ, ಯಾಕೆ ಇಷ್ಟೊಂದು ಕಷ್ಟಪಡುತ್ತೀಯ ನೀನು? ನೀನು ಕೇಳದೇ ಇದ್ದರೂ ಇಷ್ಟೆಲ್ಲ ಕೊಟ್ಟಿದ್ದೇನಲ್ಲ, ನೀನು ಕೇಳದೇ ಇದ್ದರೂ ಇಷ್ಟು ವರ್ಷ ನಡೆಸಿಕೊಂಡು ಬಂದಿದ್ದೇನಲ್ಲ, ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವಾಗ ನೀನು ಅಳಿದು ಹೋಗದಂತೆ ಕೊಂಡು ಬಂದಿದ್ದೇನಲ್ಲ, ನಿನ್ನನ್ನು ಕರೆತಂದು ಇಷ್ಟು ವರ್ಷ ನಡೆಸಿದ್ದೇನಲ್ಲ, ನಿನ್ನನ್ನು ಕೇಳಿಯೇ ನಡೆಸಿದ್ದೇನೆ, ನೀನು ಕೇಳಿಯೇ ನಾನು ಆಕ್ಸಿಜನ್ ಕೊಟ್ನಾ, ನೀನು ಕೇಳಿಯೇ ನಿನಗೆ ತಂದೆ ತಾಯಿ ಕೊಟ್ನಾ, ನೀನು ಕೇಳಿದಕ್ಕಾಗಿ ಇಷ್ಟು ವರ್ಷ ನಾನು ಸಂರಕ್ಷಿಸುದ್ನ, ನೀನು ನನ್ನನ್ನು ಅರಿಯದೇ ಇರುವಾಗಲೇ ನಾನು ನಿನ್ನನ್ನು ನಡೆಸಿದ್ನಲ್ಲ ಅನ್ನುತ್ತಾರೆ. ಇಷ್ಟೊಂದು ಪರ್ಫೆಕ್ಟ್ ಆಗಿ ನಡೆಸಿದಂತ ದೇವರಿಗೆ ಪುನಃ ಪುನಃ ನಾವು ಮಾಡುವಂತ ಕಾರ್ಯ, ನಾವು ಪ್ರಾರ್ಥಿಸುವುದಕ್ಕೆ ಹೋಗುವಾಗೆಲ್ಲ ನಮಗೋಸ್ಕರ. ಆಗ ದೇವರು ಹೇಳುತ್ತಾರೆ, ನಿನಗೆ ಪ್ರಾರ್ಥಿಸುವುದಕ್ಕೆ ಗೊತ್ತಿಲ್ಲ ಅಪ್ಪ, ನಿನಗೆ ಏನು ಬೇಡಿಕೊಳ್ಳಬೇಕೆಂದು ಗೊತ್ತಿಲ್ಲದೆ ಇರುವುದರಿಂದ ಹಾಗಾದ್ರೆ ಯಾತಕ್ಕಾಗಿ ನಾವು ಪ್ರಾರ್ಥಿಸಬೇಕು? ಆ ರೀತಿ ಕೇಳುವುದಾದರೆ ಮೊದಲನೆಯದಾಗಿ ಒಂದು ಕಾರ್ಯವನ್ನು ಹೇಳುತ್ತಾರೆ, ಒಂದು ವಿಷಯವೇ ಅಲ್ಲಿದೆ. ಆ ಒಂದು ವಿಷಯದಲ್ಲಿ 3 ಭಾಗವಾಗಿ ಅಲ್ಲಿ ಹೇಳುತ್ತಾರೆ. ಮೊದಲನೆಯದಾಗಿ ಓದಿರಿ,
ರೋಮಾಪುರದವರಿಗೆ 8ನೇ ಅಧ್ಯಾಯ 19-20. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಈಗ ಈ ವಾಕ್ಯವು ಏನು ಹೇಳುತ್ತದೆ ಅಂದರೆ, ಆ 19ನೇ ವಾಕ್ಯ, ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವಪುತ್ರರು ಅಂದರೆ ಏನು? ಬೈಬಲಲ್ಲಿ 2-3 ದೇವಪುತ್ರರ ಕುರಿತಾಗಿ ಇದೆ, ಒಂದು ದೂತರ ಕುರಿತಾಗಿ ಇದೆ. ಯಾಕಂದರೆ ಯೋಬನ ಪುಸ್ತಕದಲ್ಲಿ ಸೈತಾನನು ದೇವಪುತ್ರರ ಮುಂದೆ ಬಂದು ನಿಂತನು ಎಂದು ಇದೆ. ಅದೇ ಸಮಯದಲ್ಲಿ ಆದಿಕಾಂಡದಲ್ಲಿ ನಾವು ಓದುತ್ತೇವೆ, ದೇವಪುತ್ರರು ಮನುಷ್ಯ ಪುತ್ರಿಯರೊಂದಿಗೆ ಸೇರಿಕೊಂಡರು. ಅದು ಯಾರ ಕುರಿತಾಗಿ ಹೇಳಲ್ಪಡುತ್ತದೆ ಅಂದರೆ, ದೇವರನ್ನು ಆರಾಧಿಸುವಂತವರು, ಅಂದರೆ ಸೇತನ ವಂಶದವರು. ಅವರು ದೇವರನ್ನು ಆರಾಧಿಸುವುದರಿಂದ ದೇವಪುತ್ರರು. ಉದಾಹರಣೆಗೆ, ನಾವು ದೇವರನ್ನು ವಿಶ್ವಾಸಿಸುವುದರಿಂದ ನಮ್ಮ ಹೆಸರು ವಿಶ್ವಾಸಿಗಳು. ಪರಿಶುದ್ಧಾತ್ಮನ ಹೊಂದಿಕೊಂಡರೆ ನಾವು ಆತ್ಮಿಕ ಉಳ್ಳವರು. ನಾವು ಮಾಂಸದಲ್ಲಿದ್ದರೂ ಕೂಡ ನಮ್ಮ ಹೆಸರೇನು? ಆತ್ಮಿಕ ಉಳ್ಳವರೆಂದು ಹೆಸರು. ಅದೇ ರೀತಿಯಾಗಿಯೇ ದೇವಪುತ್ರರು ಅಂದರೆ ಏನು ಅಂದರೆ ದೇವರನ್ನು ಆರಾಧಿಸುವಂತವರು ಎಂಬುದಾಗಿ ಅದರ ಅರ್ಥ. ಆದರೆ ಈ ಸ್ಥಳದಲ್ಲಿ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಹಾಗಂದ್ರೆ ಏನು ಅರ್ಥ ಅಂದರೆ, ಅದರ ಮುಂದಿನ ವಾಕ್ಯವು ಹೇಳುತ್ತದೆ, ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಅಂದರೆ ನಿಮಗೂ ನನಗೂ ದೇವರು ಒಂದನ್ನು ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ದೇವರ ಮಕ್ಕಳು ಎನ್ನುವಂತಹ ಒಂದು ಮಹಿಮೆಯಾದ ಶರೀರವನ್ನು ಇಟ್ಟಿದ್ದಾರಂತೆ. ಮಹಿಮೆಯ ಶರೀರ. ಆ ದೇವಪುತ್ರರು ಅಂದರೆ ಏನು ಅರ್ಥ? ಒಂದು ದೂತರನ್ನು ಸೂಚಿಸುತ್ತದೆ. ಈಗ ದೇವರು ನಮ್ಮ ಕುರಿತಾಗಿ ಹೇಳುವಾಗ, ನೀವು ಪರಲೋಕದಲ್ಲಿ ದೂತರ ಹಾಗೆ ಇರುತ್ತೀರಾ ಎಂಬುದಾಗಿ ಹೇಳುತ್ತಾರೆ. ಹಾಗಂದ್ರೆ ಏನು ಅರ್ಥ ಅಂದರೆ, ಆ ದೂತರಿಗೆ ಇರುವಂತಹ ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಒಂದು ಶರೀರವನ್ನು ಇಟ್ಟಿದ್ದಾರೆ. ಆ ಮಕ್ಕಳ ಶರೀರ ಎನ್ನುವಂಥದ್ದು ಮಹಿಮೆಯಿಂದ ತುಂಬಿದೆ. ನಮಗೆ ದೇವರದನ್ನು ರೂಪಿಸುತ್ತಿದ್ದಾರೆ. ಹೇಗೆ ಆದಾಮನಿಗೆ 6ನೇ ದಿನದಲ್ಲಿ ಮಣ್ಣಿನಿಂದ ಒಂದು ಶರೀರವನ್ನು ಉಂಟು ಮಾಡಿದ್ರೋ, ಅದೇ ರೀತಿಯಾಗಿ ನಿಮಗೂ ನನಗೂ ಆತ್ಮದಲ್ಲಿ ಒಂದು ಶರೀರವನ್ನು ಮಾಡುತ್ತಾ ಇದ್ದಾರೆ. ಆತ್ಮದಲ್ಲಿ ಆ ಶರೀರವನ್ನು ಮಾಡುತ್ತಾ ಇರುವುದರಿಂದ ಆ ಶರೀರವನ್ನು ನಿಮಗೂ ನನಗೂ ಸಿದ್ಧಪಡಿಸಿ ಹೋಗುವಾಗ ನಮಗೆ ಅದನ್ನು ಕೊಡುತ್ತಾರೆ. ನಾಶನವಾಗುವಂತ ಇದು ನಾಶನವಾಗದೇ ಇರುವಂತದನ್ನು, ಸಾಯುವಂತ ಇದು ಸಾಯದೇ ಇರುವಂತದನ್ನು ಧರಿಸಿಕೊಳ್ಳುತ್ತದೆ. ನಾವು ಆ ವಾಕ್ಯವನ್ನು ಸಾಧಾರಣವಾಗಿ ಅಂತ್ಯ ಸಂಸ್ಕಾರ ಮಾಡುವಾಗ ಅದನ್ನು ಹೇಳಿ ಹೋಗುತ್ತೇವೆ. ಹೇಗೆ ಹೇಳುತ್ತೇವೆ? ಮಣ್ಣನ್ನು ಎರಚುವಾಗ ನಾಶವಾಗುವ ಇದು ನಾಶವಾಗದೇ ಇರುವಂತದನ್ನು, ಸಾಯುವಂತ ಇದು ಸಾಯದೇ ಇರುವಂತದನ್ನು ಧರಿಸಿಕೊಳ್ಳುತ್ತದೆ. ಅದರ ಅರ್ಥ ಏನೆಂದರೆ, ದೇವಪುತ್ರರು ಪ್ರತ್ಯಕ್ಷವಾಗುವುದಕ್ಕೆ ಸೃಷ್ಟಿಯಾಗಿರುವುದು. ಯಾವುದು ಸೃಷ್ಟಿ? ಆತ್ಮ. ಸೃಷ್ಟಿಯಲ್ಲಿರುವಂತ ಈ ಆತ್ಮ ಎನ್ನುವಂಥದ್ದು ಈ ಮಣ್ಣಾದ ಶರೀರವನ್ನು ಬಿಟ್ಟು ದೇವರು ಪ್ರತ್ಯಕ್ಷವಾಗುವಾಗ ಅವರ ಮಹಿಮೆಯಾದ ಶರೀರವನ್ನು ತರುತ್ತಾರೆ. ನಮ್ಮ ಮಹಿಮೆಯ ಶರೀರವನ್ನು ತೆಗೆದುಕೊಂಡು ಬರುತ್ತಾರೆ. ಆ ಶರೀರಕ್ಕೋಸ್ಕರವಾಗಿ ನೀವು ನಾನು ಕಾದುಕೊಂಡಿರಬೇಕಂತೆ. ನಮ್ಮ ಆತ್ಮ ಅದಕ್ಕೋಸ್ಕರ ಎದುರು ನೋಡುತ್ತಿದೆಯಂತೆ. ಅದಕ್ಕಾಗಿಯೇ ದೇವರು ನಿಮ್ಮನ್ನು ನನ್ನನ್ನು ಪ್ರತ್ಯೇಕಿಸಿ ಕರೆತಂದಿದ್ದಾರೆ. ಕೆಳಗೆ ಬರೆಯುವಾಗ ಪೌಲನು ಬರೆಯುತ್ತಾರೆ, ನಮ್ಮನ್ನು ಕರೆತಂದು ಈ ಮಾಂಸ ಶರೀರದಲ್ಲಿ ಯಾಕೆ ಇನ್ನು ಇಟ್ಟಿದ್ದಾರೆ ಅಂದರೆ, ಆ ಆತ್ಮಿಕ ಶರೀರವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಇಟ್ಟಿದ್ದಾರೆ. ಹಾಗಂದರೆ ನೀವು ಹಾಗೂ ನಾನು ಮಾಡಬೇಕಾಗಿರುವಂತಹ ಆ ಮೊದಲನೆಯ ಪ್ರಾರ್ಥನೆಯ ಮನವಿ ಏನೆಂದರೆ, ಆ ಮಹಿಮೆಯ ಶರೀರವನ್ನು ನಾನು ಹೊಂದಿಕೊಳ್ಳಬೇಕು. ಆ ಮಹಿಮೆಯ ಶರೀರದ ಕುರಿತಾಗಿ ನನಗೆ ಒಂದು ಕಾತುರ ಇರಬೇಕು. 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಪ್ರಿಯರೇ, ಚೆನ್ನಾಗಿ ಗಮನಿಸಿರಿ. ಆ ವಾಕ್ಯ ಎಷ್ಟು ಸುಂದರವಾಗಿ ಹೇಳುತ್ತದೆ ನೋಡಿರಿ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಈಗ ನಾವು ದೇವರ ಮಕ್ಕಳಾಗಿ ಇದ್ದೇವೆ. ಈ ಸ್ಥಳದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆ. ಈಗ ಎರಡಕ್ಕೂ ಕೂಡ ಸಂಬಂಧ ಇದೆ ನೋಡಿರಿ. ಈಗಲೇ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿ ಇದ್ದೇವೆ. ವಾಕ್ಯ ಹೇಳುತ್ತದೆ, ಅಂಗೀಕರಿಸಿಕೊಳ್ಳುವಂಥ ಎಲ್ಲರೂ ಕೂಡ ದೇವರ ಮಕ್ಕಳಾಗುವುದಕ್ಕೆ ಅವರು ಏನು ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಈಗ ನೀವು ಹಾಗೂ ನಾನು ಅವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವಂಥ ಪುತ್ರ ಸ್ವೀಕಾರದ ಆತ್ಮವನ್ನು ಹೊಂದಿದ್ದೇವೆ. ಆದರೆ ವಾಕ್ಯವು ಹೇಳುತ್ತದೆ, ದೇವರ ಮಕ್ಕಳಿಗೆ ಸಂಬಂಧವಾದಂತಹ ಶರೀರವು ಬರಲಿಕ್ಕಿದೆ, ವಿಮೋಚನೆ ಬರುತ್ತದೆ. ಹಾಗಂದರೆ ಏನು ಅರ್ಥ? ಈಗ ನಾವು ಮಕ್ಕಳಲ್ವಾ? ನಾವು ಮಕ್ಕಳೇನೆ. ಈಗ ನಾವು ಮಕ್ಕಳೇನೆ. ಗಮನಿಸಿರಿ, ದೇವರು ಆದಾಮನನ್ನು ಉಂಟು ಮಾಡುವಾಗ ದೇವರಿಗೆ ಹೋಲಿಕೆಯಾಗಿಯೂ ದೇವರ ಸ್ವಾರೂಪ್ಯದಲ್ಲಿಯೂ ಉಂಟು ಮಾಡಿದರು. ಹಾಗೆಯೇ ವಾಕ್ಯ ಹೇಳುತ್ತದೆ. ಈಗ ಆದಾಮನು ನೋಡುವುದಕ್ಕೆ ದೇವರ ಹಾಗೆ ಇದ್ದಾನೆ. ಅದೇ ಆ ಶರೀರ ನೋಡುವುದಕ್ಕೆ ಹಾಗೆ ಇದ್ದಾನೆ. ಈಗ ಆದಾಮನು ಪಾಪವನ್ನು ಮಾಡುತ್ತಾರೆ. ಮಾಡಿದ ನಂತರವಾಗಿ ಅವರು ಒಬ್ಬ ಮಗನನ್ನು ಪಡೆಯುತ್ತಾರೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಆದಾಮನು
ದೇವರ ಹೋಲಿಕೆಯಲ್ಲಿಯೂ ದೇವರ ಸ್ವಾರೂಪ್ಯದಲ್ಲಿಯೂ ಉಂಟು ಮಾಡಲ್ಪಟ್ಟನು. ಆದಾಮನಿಗೆ 130 ವರ್ಷವಾಗುವಾಗ ಹಾಗೆ ತಾನೇ ಇದೆ. ವಯಸ್ಸಾಗುವಾಗ ತನ್ನ ಸ್ವಾರೂಪ್ಯದಲ್ಲಿ ಒಬ್ಬ ಮಗನನ್ನು ಪಡೆದನು. ಹಾಗೆ ತಾನೇ ಇದೆ. ಹಾಗಾದ್ರೆ ದೇವರ ಸ್ವಾರೂಪ್ಯ ಹೋಯಿತು, ಈಗ ಯಾರ ಸ್ವಾರೂಪ್ಯ ಬಂತು? ತನ್ನ ಸ್ವಾರೂಪ್ಯ. ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಒಳಗೆ ಇರುವಂಥದ್ದು ದೇವರು ಊದಿದಂತಹ ಆತ್ಮ. ಕರ್ತನು ಅವನಲ್ಲಿ ಶ್ವಾಸವನ್ನು ಊದಿದನು, ಅವನು ಜೀವಾತ್ಮವಾದನು. ಒಳಗೆ ಇರುವಂಥದ್ದು ದೇವರು ಊದಿದಂತಹ ಆತ್ಮ, ಆದರೆ ಹೊರಗೆ ಇರುವಂಥದ್ದು ಸ್ವಾರೂಪ್ಯ ಬದಲಾಗಿದೆ. ದೇವರ ಸ್ವಾರೂಪ್ಯದಿಂದ ಮನುಷ್ಯನ ಸ್ವಾರೂಪ್ಯವಾಗಿದೆ. ಈಗ ಹಾಗೆ ಮುಂದೆ 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 6000 ವರ್ಷಗಳೀಗ ಆ ಮನುಷ್ಯನ ಸ್ವಾರೂಪ್ಯದಲ್ಲಿ ನಾವು ಬಂದೆವು. ಈಗ ನಾವು ಮನುಷ್ಯನ ಸ್ವಾರೂಪ್ಯದಲ್ಲಿದ್ದೇವೆ. ಆದರೆ ಯೇಸುವನ್ನು ಅಂಗೀಕರಿಸಿರುವುದರಿಂದ, ಆತನ ರಕ್ತದಿಂದ ತೊಳೆಯಲ್ಪಟ್ಟಿರುವುದರಿಂದ ಈಗ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟೆವು. ಒಳಗೆ ಮಾರ್ಪಟ್ಟೆವು. ಆದರೆ ಹೊರಗೆ ಇರುವಂಥ ಸ್ವಾರೂಪ್ಯ ಇನ್ನೂ ಕೂಡ ಯಾವ ರೀತಿಯಲ್ಲಿ ಇದೆ? ನಮ್ಮ ಅಪ್ಪ ಅಮ್ಮನ ಸ್ವಾರೂಪ್ಯವಾಗಿ ಇದೆ. ನೋಡುವುದಕ್ಕೆ ನಮ್ಮ ಅಪ್ಪ ಅಮ್ಮನ ಸ್ವಾರೂಪ್ಯ ಹಾಗೆ ಕಾಣಿಸುತ್ತದೆ. ನಿಮ್ಮನ್ನು ನೋಡುವಾಗ, ನಿಮ್ಮ ಮಕ್ಕಳನ್ನು ನೋಡುವಾಗ, ನಿಮ್ಮ ಮಕ್ಕಳು ನಿಮ್ಮ ಹಾಗೆ ಇದೆಯಲ್ಲ, ನಮಗೆ ಒಂದು ಸಂತೋಷ. ಯಾಕೆ ಈ ಸ್ವಾರೂಪ್ಯ ಹೊರಗೆ ಇದೆ ಎಂದು ಕೇಳುವುದಾದರೆ, ಒಳಗೆ ನಾನು ಮಾರ್ಪಟ್ಟಿದ್ದೇನೆ, ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇನೆ. ನಾನು ಅವರ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ. ಒಳಗೆ ನಾನು ಆ ಸ್ವಭಾವಕ್ಕೆ ಬರುತ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪವಾಗಿ ಬರುತ್ತಿದ್ದೇನೆ. ಒಳಗೂ ಕೂಡ ಈ ಲೋಕದ ಮನುಷ್ಯನ ಸ್ವಾರೂಪ್ಯವಾಗೇ ಇತ್ತು. ನಿಮ್ಮ ಅಪ್ಪನ ಗುಣ ಇರುತ್ತದೆ, ನಿಮ್ಮ ಅಮ್ಮನ ಗುಣ ಇರುತ್ತದೆ, ನಿಮ್ಮ ತಾತನ ಗುಣ ಇರುತ್ತದೆ. ಸ್ವಲ್ಪ ಜನ ಹೇಳುತ್ತಾರೆ, ಅಪ್ಪನ ಹಾಗೆಯೇ ಕೋಪಿಷ್ಠನಾಗಿ ಇದ್ದಾನೆ ಎಂದು ಹೇಳುತ್ತಾರೆ. ಅವರೊಂದು ಎಕ್ಸಾಂಪಲ್ ಆಗಿ ಹೇಳುತ್ತಾರಲ್ವಾ? ಅದಕ್ಕೇನು ಕಾರಣ? ಒಳಗೆ ಇನ್ನೂ ಅವರ ಸ್ವಾರೂಪ್ಯದಲ್ಲೇ ನಾವು ಇದ್ದೇವೆ. ಯಾಕಂದ್ರೆ ಅವರಿಂದ ನಾವು ಮಾಂಸದ ಸ್ವಾರೂಪ್ಯವಾಗಿ ಉಂಟು ಮಾಡಲ್ಪಟ್ಟೆವು. ಈಗ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಂತರ ಸ್ವಲ್ಪವಾಗಿ ಒಳಗೆ ಯೇಸುವಿನ ಸ್ವಾರೂಪ್ಯವುಳ್ಳವರಾಗಿ ಮಾರ್ಪಡುತ್ತಿದ್ದೇವೆ. ಒಳಗೆ ಮಾತ್ರ ಮಾರ್ಪಡುತ್ತಾ ಇದ್ದೇವೆ, ಹೊರಗೂ ಮಾರ್ಪಡಬೇಕು. ಹೊರಗೆ ಏನು ಮಾಡುತ್ತಾರೆ ದೇವರು? ಒಳಗೆ ಸಂಪೂರ್ಣವಾಗಿ ನೀವು ದೇವರ ಮಕ್ಕಳಾಗಿ ಮಾರ್ಪಟ್ಟ ಕೂಡಲೇ ಈ ಆತ್ಮವು ದೇವರು ಉಂಟು ಮಾಡಲ್ಪಡುವಾಗ ಆದಿಯಲ್ಲಿ ಹೇಗಿತ್ತೋ ಹಾಗೆ ಮಾರ್ಪಟ್ಟ ಕೂಡಲೇ ಈ ಆತ್ಮವನ್ನು ತೆಗೆದುಕೊಂಡು ಹೋಗಿ ಅವರು ದೇವರ ಮಕ್ಕಳಿಗೆಂದು ಉಂಟು ಮಾಡಲ್ಪಟ್ಟಿರುವಂತಹ ಒಂದು ಶರೀರ ಎಂದು ಇದೆ, ಅವರ ಹೋಲಿಕೆ, ಅವರ ಸ್ವಾರೂಪ್ಯದಂತೆ ಅದರೊಳಗೆ ನಿಮ್ಮ ಆತ್ಮವನ್ನು ಇಡುತ್ತಾರೆ. ಅದೇ ನಾಶವಾಗುವಂತ ಇದು ನಾಶವಾಗದೇ ಇರುವಂತದ್ದನ್ನು, ಸಾಯುವಂತ ಇದು ಸಾಯದೇ ಇರುವಂತದ್ದನ್ನು ಧರಿಸಿಕೊಳ್ಳುತ್ತದೆ. ಆ ಶರೀರವೇ ದೇವರ ಮಕ್ಕಳ ಶರೀರ, ಅದುವೇ ಮಹಿಮೆಯ ಶರೀರ. ಈಗ ನಿಮಗೇನು ಅನ್ನಿಸಬೇಕಂದರೆ, ವಾಕ್ಯವು ಹೇಳುತ್ತದೆ ಆ ಮಕ್ಕಳಿಗೆ ಸಂಬಂಧಪಟ್ಟ ಶರೀರವನ್ನು ನೀವು ಬಯಸಬೇಕು ಎಂದು ಇದೆ. ಆ ಮಕ್ಕಳ ಶರೀರದ ಕುರಿತಾಗಿ ನಿಮ್ಮಲ್ಲಿ ಒಂದು ಎದುರು ನೋಡುವಿಕೆ ಇರಬೇಕೆಂಬುದಾಗಿ ಹೇಳುತ್ತಿದೆ. ಅದುವೇ ನಿಮ್ಮ ಆಸೆಯಾಗಿ ಬಯಕೆಯಾಗಿರಬೇಕೆಂಬುದಾಗಿ ಇದೆ. ಈಗ ನೋಡಿ, ನಾವೀಗಾಗಲೇ ಹೇಳಿದಂಥದ್ದೇ, ಅಬ್ರಹಾಮನು ಕಾನಾನ್ನೊಳಗೆ ಬಂದರು. ಕಾನಾನ್ನೊಳಗೆ ಬಂದು ಸೇರಿದ್ದಾಯಿತು. ದೇವರು ಹೇಳಿದ ಪ್ರಕಾರವಾಗಿ ವಿಧೇಯನಾಗಿ ಕಾನಾನ್ಗೆ ಬಂದಿದ್ದಾಯಿತು 75ನೇ ವಯಸ್ಸಿನಲ್ಲಿ. ಅಬ್ರಹಾಮನು, ಈಸಾಕನು, ಯಾಕೋಬನು ಎಂಬವರು ಗೂಡಾರಗಳಲ್ಲಿ ವಾಸಿಸುತ್ತಾ ಇದ್ದರು. ಯಾಕಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಅಸ್ಥಿವಾರವುಳ್ಳ ಪಟ್ಟಣಕ್ಕೆ ಅವರು ಎದುರು ನೋಡುತ್ತಾ ಇದ್ದರು ಎಂಬುದಾಗಿ ಇದೆ. ಹಾಗಾದರೆ ಅವರ ಆಸೆಯು ಏನಾಗಿದೆ ಎಂಬುದಾಗಿ ಕೇಳುವುದಾದರೆ, ನಾನು ಕಾನಾನ್ಗೆ ಬಂದಿದ್ದೇನೆ, ಆದರೆ ಕಾನಾನ್ ಅಲ್ಲ, ಇನ್ನೊಂದು ದೇಶವಿದೆ, ಅದೇ ನನ್ನ ಆಸೆಯಾಗಿದೆ. ಇದು ವಿಧೇಯತೆ. ದೇವರು ಹೇಳಿದರೂ ಬಂದೆ. ಇದಕ್ಕೆ ಒಂದು ಉದ್ದೇಶ ಇದೆ. ಇಲ್ಲಿ ಈಸಾಕನು ಬರಬೇಕು, ಯೇಸು ಬರಬೇಕು, ಎಲ್ಲ ಇದೆ. ಆದರೆ ನನ್ನ ಆಸೆ ಏನು ಗೊತ್ತಾ? ಇನ್ನೊಂದು ಬರಲಿದೆ, ಅದರ ಮೇಲೆ ನನ್ನ ಆಸೆ. ಈಗ ನೀವು ಯೇಸುವಿನಲ್ಲಿ ಬಂದಿದ್ದೀರಾ, ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನೀವು ಸೇವೆಗೆ ಒಪ್ಪಿಸಿಕೊಡುತ್ತೀರಾ, ಅನೇಕ ಕಾರ್ಯ ಮಾಡುತ್ತೀರಾ. ಆದರೆ ನಿಮ್ಮ ಆಸೆಯು ಏನಾಗಿರಬೇಕು ಗೊತ್ತಾ? ಇದಲ್ಲ, ದೇವಪುತ್ರರು ಪ್ರತ್ಯಕ್ಷವಾಗುವುದಕ್ಕೆ ನನಗೆ ಒಂದು ಶರೀರವನ್ನು ದೇವರು ಮಾಡಿದ್ದಾರಲ್ಲ, ಆ ಶರೀರವನ್ನು ನಾನು ಹೊಂದಿಕೊಳ್ಳಬೇಕಲ್ಲ. ಆ ಶರೀರವು ಹೇಗೆ ಇರುತ್ತದೆ, ಆ ಶರೀರದ ರಚನೆಯು ಹೇಗೆ ಇರುತ್ತದೆ, ಅದನ್ನು ನಾನು ನೋಡಬೇಕು. ಇದನ್ನೇ ಪೌಲನು ಹೇಳುತ್ತಾರೆ, ಪರದೇಶಿಗೆ ಹೋಗಿ ಅವರಿಗೆ ನೇಮಿಸಲ್ಪಟ್ಟದ್ದನ್ನು ಅವರು ನೋಡಿದರು. ಬಂದು ಹೇಳುತ್ತಾರೆ, ನನಗೆಂದು ಒಂದು ನೇಮಿಸಲ್ಪಟ್ಟಿದೆ, ಅದನ್ನು ನಾನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನನಗೆ ದೇವರೊಂದನ್ನು ಇಟ್ಟಿದ್ದಾರೆ, ಅದುವೇ ನನಗೆ. ಆ ಅಟೆನ್ಷನ್ ನನಗೆ ಅದರ ಮೇಲೆ ಇದೆ, ಅದನ್ನು ನಾನು ಹೊಂದಿಕೊಳ್ಳಬೇಕು. ಮೊದಲು ಅದರ ಕುರಿತಾದ ಆಸೆ ನಿಮ್ಮಲ್ಲಿ ಬರಬೇಕು. ನಿಮ್ಮ ಆಸೆಯು ಸಂಪೂರ್ಣವಾಗಿ ಈ ನಾಶವಾಗುವಂಥ ಶರೀರವನ್ನು ಕಾಪಾಡುವುದರ ಮೇಲೆಯೇ ಇದೆ. 70 ಬಲ ಹೆಚ್ಚಿದರೆ 80, ಅದಕ್ಕೂ ಮೇಲೆ ಇದನ್ನು ಕಾಪಾಡುವುದಕ್ಕೆ ಆಗಲ್ಲ ಎಂಬುದಾಗಿ ನಿಮಗೆ ಚೆನ್ನಾಗಿ ಗೊತ್ತು. ಈ ಶರೀರದ ಮೇಲೆ ಇಷ್ಟೊಂದು ಆಸೆ ಇದೆಯಲ್ಲ, ಇದನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ತಪ್ಪೆಂದು ಹೇಳುತ್ತಿಲ್ಲ. ಇದನ್ನು ನೀವು ಚೆನ್ನಾಗಿ ಆಕ್ಟಿವ್ ಆಗಿ ಇಟ್ಟುಕೊಳ್ಳಿ, ಚೆನ್ನಾಗಿ ತಿನ್ನಿ, ಅದರ ಕುರಿತು ನಾನು ಹೇಳುತ್ತಿಲ್ಲ. ಇದು ದೇವರ ಆಲಯ, ನೀವು ಅದನ್ನು ಮಾಡಬೇಕು. ಆದರೆ ಇದರ ಮೇಲೆ ಖಂಡಿತವಾಗಿ ಇದು ನಾಶವಾಗುತ್ತದೆ ಎಂದು ಗೊತ್ತಿದ್ದರೂ ಇದರ ಮೇಲೆ ಇಷ್ಟೊಂದು ಆಸೆ ಇದೆ. ಇದಕ್ಕೆ ಇನ್ಸೂರೆನ್ಸ್ ಮಾಡಿಸುತ್ತೀರಾ? ಒಂದು ವೇಳೆ ನನಗೆ 60ನೇ ವಯಸ್ಸಿನಲ್ಲಿ ಆರೋಗ್ಯ ತಪ್ಪಿದರೆ, 70ನೇ ವಯಸ್ಸಿನಲ್ಲಿ ಕಿಡ್ನಿ ಫೇಲ್ಯೂರ್ ಆದರೆ, 75ನೇ ವಯಸ್ಸಿನಲ್ಲಿ ನನಗೆ ಏನಾದರೂ ಸಂಭವಿಸಿದರೆ ಅದಕ್ಕಾಗಿ ಮಾಡಿಸಿದ್ದೀರಾ ಅಲ್ವಾ? ಹಾಗಾದರೆ ಶರೀರದ ಮೇಲೆ ನಿಮಗೆ ಇಷ್ಟೊಂದು ಆಸೆಯು, ಒಂದು ಬಯಕೆಯು, ಏನು ಹೇಳುವುದು, ಒಂದು ಪ್ರಿಕಾಷನ್ ಇದೆಯಲ್ವಾ?
ನಿಮಗೆ ಬರಲಿಕ್ಕಿರುವಂತಹ ಶರೀರದ ಕುರಿತಾಗಿ ಏನಾದರೂ ಇದೆಯಾ? ಅದರ ಕುರಿತಾಗಿ ಏನಾದರೂ ಒಂದು ವಿಷನ್ ಆದರೂ ಇದೆಯಾ? ಅದರ ಮೇಲೆ ಒಂದು ಆಸೆ ಇದೆಯಾ? ಅದನ್ನು ನೋಡಬೇಕೆನ್ನುವಂಥ ಬಯಕೆ ಆದರೂ ಇದೆಯಾ? ಇಲ್ಲ ಆ ರೀತಿಯಾಗಿ ಭಾವನೆ ಆದರೂ ಉಂಟಾಗುತ್ತಿದೆಯಾ? ನೋಡಿ, ಈಗ ನೀವು ದೇವರ ಮಕ್ಕಳಾಗಿ ಇದ್ದೀರಾ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ವಾಕ್ಯ ಹೇಳುತ್ತದೆ, ದೇವಪುತ್ರರ ಮಹಿಮೆಯಾದ ಶರೀರವು ಪ್ರತ್ಯಕ್ಷವಾಗುತ್ತದೆ, ಅದಕ್ಕೆ ಜಗತ್ತು ಎದುರು ನೋಡುತ್ತಾ ಇರುವುದು ಎಂಬುದಾಗಿ ಇದೆ. ಅದೇನಿಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗೂ ಪ್ರತ್ಯಕ್ಷವಾಗಲಿಲ್ಲ ಎಂಬುದಾಗಿ ನೋಡುವಾಗ ದೇವರು ವಾಕ್ಯದಿಂದ ಒಂದು ಕಾರ್ಯವನ್ನು ಹೇಳಿಕೊಟ್ಟರು. ಏನು ಹೇಳಿಕೊಟ್ಟರು? ಈಗ ತಂದೆಯನ್ನು ಬಿಟ್ಟು ಚಿಕ್ಕ ಮಗನು ಬೇರೆ ಹೋಗುತ್ತಾನೆ, ಹೋಗಿ ಚೆನ್ನಾಗಿ ಸಂತೋಷವಾಗಿದ್ದಾನೆ, ಚೆನ್ನಾಗಿ ಲೋಕವನ್ನು ಅವನು ಅನುಭವಿಸುತ್ತಾ ಇದ್ದಾನೆ. ತೆಗೆದುಕೊಂಡು ಹೋದಂಥ ಹಣ ಖಾಲಿಯಾಯಿತು. ಈಗ ಎಲ್ಲವೂ ಮುಗಿದು ಹಂದಿ ತಿನ್ನುವಂಥ ಒಟ್ಟನ್ನು ತಿನ್ನುವಂಥ ಹಂತಕ್ಕೆ ಬಂದ. ಆದರೆ ಅವನ ಹೊರಗಿನ ತೋರಿಕೆ ಮಾರ್ಪಟ್ಟಿತು. ಹೇಗೆ ಮಾರ್ಪಟ್ಟಿತು ಎಂದು ಕೇಳುವುದಾದರೆ, ಅವನ ಈಗಿನ ಶರೀರ ಅವನು ಮನೆಯಲ್ಲಿದ್ದ ಮಕ್ಕಳ ಶರೀರದ ಹಾಗೆ ಅವನಿಗೆ ಡ್ರೆಸ್ ಇಲ್ಲ. ಅವನಿಗೆ ಮಕ್ಕಳಿಗೆ ಇರಬೇಕಾದ ಯಾವುದೇ ಗುರುತು ಕೂಡ ದೇಹದಲ್ಲಿ ಇಲ್ಲ. ಒಂದು ವೇಳೆ ಹಂದಿಯನ್ನು ಮೇಯಿಸುತ್ತಾ ಇರುವುದರಿಂದ ಅವನು ಕಪ್ಪಗಾಗಿರಬಹುದು, ಬಿಸಿಲಲ್ಲಿ ಇದ್ದದರಿಂದ, ಅಥವಾ ಅವನ ಡ್ರೆಸ್ ಎಲ್ಲವೂ ಕೂಡ ಬದಲಾಗಿರಬಹುದು, ಕೊಳೆಯಾಗಿರಬಹುದು. ಕೂದಲು ಕತ್ತರಿಸಿಕೊಳ್ಳದೆ, ಯಾಕಂದ್ರೆ ಊಟ ತಿನ್ನುವುದಕ್ಕೆ ಗತಿ ಇಲ್ಲ, ಹೇಗೆ ಕೂದಲು ಕತ್ತರಿಸಿಕೊಳ್ಳೋದು, ಹಾಗೆ ಇದ್ದಿರಬಹುದು. ದಾಡಿ ಎಲ್ಲವೂ ಕೂಡ ಬೆಳೆದಿರಬಹುದು. ಆದರೆ ಒಂದು ಮಾತ್ರ ಮಾರ್ಪಟ್ಟಿಲ್ಲ, ಅವನ ಒಳಗೆ ನಾನು ಆ ತಂದೆಯ ಮಗನು ಎನ್ನುವಂಥ ಭಾವನೆ ಮಾರ್ಪಟ್ಟೇ ಇಲ್ಲ. ಅವನು ಹೇಳುತ್ತಾನೆ, ನಾನು ನನ್ನ ತಂದೆಯ ಬಳಿ ಹೋಗುತ್ತೇನೆ, ನಾನು ಹೋಗಿ ಅವರ ಬಳಿಯಲ್ಲಿ ಕೇಳುತ್ತೇನೆ. ಹಾಗಾದರೆ ಹೊರಗೆ ಶರೀರವು ಮಾರ್ಪಟ್ಟಿದೆ, ಗುರುತು ಎಲ್ಲವೂ ಕೂಡ ಮಾರ್ಪಟ್ಟಿದೆ, ಆದರೆ ಒಳಗೆ ಮಾತ್ರ ಮಾರ್ಪಟ್ಟಿಲ್ಲ. ಈಗ ಇದೇ ರೀತಿಯಾಗಿ ನೀವು ನಾನು ಈ ನಿಮಿಷದಲ್ಲಿ ನೀವು ಅಂದುಕೊಂಡಿದ್ದೀರ ಚಿಕ್ಕ ಮಗ ಅಂದರೆ ಪಾಪ ಮಾಡಿದವನೆಂಬುದಾಗಿ. ಚಿಕ್ಕ ಮಗನು ಅಂದರೆ ಆದಾಮನು ತಪ್ಪು ಮಾಡಿ ಬಂದದ್ದು, ಅದರ ರಚನೆಯಲ್ಲೇ ನೀವು ನಾನು ಇದ್ದೇವೆ. ಈಗ ನಮಗೇನು ದೊಡ್ಡ ಕೃಪೆ ಅಂದರೆ ನಾವು ಹಂದಿ ತಿನ್ನುವ ಹೊಟ್ಟನ್ನು ತಿನ್ನುತ್ತಿಲ್ಲ, ಏನೋ ಕರ್ತನ ಕೃಪೆಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿದ್ದೇವೆ ಅಷ್ಟೇನೆ. ಆದರೆ ಇನ್ನೂ ಕೂಡ ನಮಗೆ ಒಳಗೆ ಮಾತ್ರವೇ ದೇವರ ಮಕ್ಕಳು ಎನ್ನುವಂಥದ್ದು ಇದೆ. ಈಗ ಇವನೇನೆಂದುಕೊಳ್ಳುತ್ತಾನೆ, ನಾನು ನನ್ನ ತಂದೆ ಹತ್ರ ಹೋಗುತ್ತೇನೆ, ಅಲ್ಲಿ ಹೋದರೆ ಎಲ್ಲ ಮಾರ್ಪಡುತ್ತದೆ ಎಂದುಕೊಳ್ಳುತ್ತಾನೆ. ಈಗ ಇವನು ಒಳಗೆ ಇವನು ತಂದೆಯ ಮಗನಾಗಿ ಇದ್ದಾನೆ, ಹೊರಗೆ ಹಂದಿ ಮೇಯಿಸುವವನಾಗಿ ಇದ್ದಾನೆ. ಹೊರಗೆ ಆ ಮನೆಗೆ ಕೆಲಸಗಾರನು ಗುಲಾಮನಾಗಿ ಇದ್ದಾನೆ, ಆದರೆ ಒಳಗೆ ಮಗನಾಗಿ ಇದ್ದಾನೆ. ಹಾಗಾದ್ರೆ ಎರಡು ಒಂದು ಕಾರ್ಯವನ್ನು ಹೊಂದಬೇಕು, ಹೊರಗೂ ಮಕ್ಕಳಾಗಿ ಮಾರ್ಪಡಬೇಕು, ಒಳಗೂ ಮಕ್ಕಳಾಗಿ ಮಾರ್ಪಡಬೇಕು. ಈಗ ಇವರಿಗೆ ಆಸೆ ಇದೆ, ನನ್ನ ತಂದೆಯ ಮನೆಗೆ ಹೋದರೆ ಎಲ್ಲ ಮಾರ್ಪಡುತ್ತದೆ, ಎಲ್ಲ ಬದಲಾಗುತ್ತದೆ, ನನ್ನ ತಂದೆಯ ಮನೆಗೆ ಹೋದರೆ ಚೆನ್ನಾಗಿರುತ್ತದೆ ಅನ್ನುವಂಥ ಫೀಲ್ ಬರುತ್ತದೆ. ಈಗ ಅಲ್ಲಿ ಹೋಗುತ್ತಾನೆ, ಹೋದ ಕೂಡಲೇ ಏನಾಗುತ್ತದೆ? ಅವನ ವಸ್ತ್ರವನ್ನು ಬದಲಾಯಿಸುತ್ತಾರೆ, ಅವನಿಗಾಗಿ ಎಲ್ಲ ಮಾರ್ಪಡುತ್ತದೆ. ಈಗ ಮತ್ತೆ ಒಳಗೂ ಮಕ್ಕಳ ಕುರಿತಾದ ಗುರುತು ಬಂತು, ಹೊರಗೂ ಮಕ್ಕಳ ಕುರಿತಾದ ಗುರುತು ಬಂತು. ಈ ಒಂದು ಹಂತವನ್ನೇ, ಈ ಒಂದು ಸ್ಥಳವನ್ನೇ ನೀವು ನಾನು ಅಟೈನ್ ಮಾಡಬೇಕು. ಈಗ ನಾವೆಲ್ಲರೂ ಕೂಡ ಯಾರೋ ಒಬ್ಬರ ಮಕ್ಕಳು, ಭೂಮಿಯಲ್ಲಿರುವಂಥ ನಮ್ಮ ತಂದೆ ತಾಯಿಗೆ ಮಕ್ಕಳು. ಅವರ ರಚನೆ ನಮ್ಮಲ್ಲಿ ಇದೆ, ಈ ಭೂಮಿಯಲ್ಲಿರುವಂಥ ಸ್ವಭಾವ ನಮ್ಮಲ್ಲಿದೆ, ಈ ಭೂ ಸಂಬಂಧವಾದ ಆಲೋಚನೆ ನಮ್ಮಲ್ಲಿದೆ, ಭೂ ಸಂಬಂಧವಾದ ಆಸೆ, ಭೂ ಸಂಬಂಧವಾದ ಪಾಪ ಎಲ್ಲ ನಮ್ಮಲ್ಲಿದೆ. ಆದರೆ ಒಳಗೆ ನಾವು ದೇವರ ಮಕ್ಕಳಾಗಿ ಇದ್ದೇವೆ. ದೇವರು ನಮ್ಮ ಪಾಪವನ್ನು ಕ್ಷಮಿಸಿದ್ದಾರೆ, ಕರ್ತನ ಮೇಲೆ ಆಸೆ ಇದೆ. ಆದರೆ ಈಗ ಚಿಕ್ಕ ಮಗನಿಗೆ ಬಂದಂತಹ ಆ ಆಸೆ ನಿಮ್ಮಲ್ಲಿ ಬಂದಿದ್ಯಾ? ಅದನ್ನೇ ನಾನು ಕೇಳುತ್ತಾ ಇದ್ದೇನೆ. ಅವನಲ್ಲಿ ಒಂದು ಆಸೆ ಇದೆ, ನಾನು ಹಂದಿ ತಿನ್ನುವಂಥ ಜಾಗದಲ್ಲಿ ಕೂತಿದ್ದೇನಲ್ಲ, ಅದೇ ಚಿಕ್ಕ ಮಗನು ತಂದೆಯನ್ನು ಬಿಟ್ಟು ಹೋದ ನಂತರವಾಗಿ ನೋಡಿರಿ, ಈಗ ಅವನ ಶರೀರ ಬೇರೆ ರೀತಿಯಲ್ಲಿದೆ. ಹಂದಿ ತಿನ್ನುವಂಥ ಜಾಗಕ್ಕೆ ಹೋಗುವ ಮುನ್ನ ಒಳ್ಳೆಯ ಡ್ರೆಸ್ ಹಾಕಿಕೊಂಡಿದ್ದಾನೆ, ವ್ಯಭಿಚಾರಿಯ ಮನೆಗೆ ಹೋಗುತ್ತಿದ್ದಾನೆ, ಕುಡಿಯುತ್ತಿದ್ದಾನೆ, ಫ್ರೆಂಡ್ಸ್ನೊಂದಿಗೆ ಇದ್ದಾನೆ. ಈಗ ಹಂದಿ ತಿನ್ನುವಂಥದ್ದನ್ನು ತಿನ್ನುತ್ತಿಲ್ಲ, ಆದರೆ ಚೆನ್ನಾಗಿದ್ದಾನೆ. ಈಗ ಅವನಿಗೆ ಒಳಗೆ ತಂದೆ ಕುರಿತಾದ ಆಲೋಚನೆ ಬಂದಿಲ್ಲ, ಹೊರಗೂ ಒಳಗೂ ಒಂದೇ ರೀತಿಯಲ್ಲಿದ್ದಾನೆ. ಈಗ ಅದೇ ಸ್ಥಳದಲ್ಲಿ ನೀವು ಹಾಗೂ ನಾನು ಇದ್ದೇವೆ, ಹೊರಗೆ ಚೆನ್ನಾಗೂ ಇದ್ದೇವೆ, ಒಳಗೆ ದೇವರ ಮಕ್ಕಳಾಗಿಯೂ ಇದ್ದೇವೆ. ಸ್ವಲ್ಪ ಬದಲಾಗಬೇಕು. ನಿಮಗೆ ಯಾವುದರ ಕುರಿತಾಗಿ ಆಸೆ ಬರಬೇಕು ಅಂದರೆ ಈ ಭೂ ಸಂಬಂಧವಾದದಲ್ಲ, ಕೆಳಗಿರುವಂಥವುಗಳೆಲ್ಲ ಮೇಲಾದಂಥವುಗಳ ಮೇಲೆ ಆಸೆ ಬರಬೇಕು. ಆ ದಾಹವನ್ನು ನಿಮ್ಮೊಳಗೆ ದೇವರಾತ್ಮನು ಸುರಿಸುತ್ತಾರೆ. ಅದಕ್ಕಾಗಿ ಪ್ರಾರ್ಥಿಸಲು ಹೇಳುತ್ತಾರೆ. ಚೆನ್ನಾಗಿ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು, ಈ ಭೂಮಿಯಲ್ಲಿರುವಂತಹ ಯಾವುದೇ ಒಂದು ವಿಷಯವೂ ಕೂಡ ದೇವರಿಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ಕೊಡುವುದಕ್ಕೆ ಅವರು ನೆನೆಸಿದರು ಅಂದರೆ ಒಂದೇ ದಿನದ ರಾತ್ರಿಯಲ್ಲಿ ಏನೇನು ಬೇಕಾದರೂ ಮಾರ್ಪಡಿಸುತ್ತಾರೆ. ಸರ್ವಶಕ್ತನಾದಂತಹ ದೇವರು ನಿಮಗೂ ನನಗೂ ತಂದೆಯಾಗಿ ಇದ್ದಾರೆ. ಅವರು ನೆನೆಸಿದರು ಅಂದರೆ 24 ತಾಸುಗಳಲ್ಲಿ ಎಲ್ಲವನ್ನೂ ಕೂಡ ಮಾರ್ಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ಆದರೆ ನೀವು ನಾನು ಅದನ್ನೇ ಬಯಸುತ್ತಾ ಇದ್ದೇವೆ, ಇನ್ನು ಅದನ್ನೇ ನಾವು ಕೇಳುತ್ತಿದ್ದೇವೆ. ಈಗಲೂ ಕೂಡ ನಾವೇನು ಕೇಳುತ್ತಾ ಇದ್ದೇವೆ? ಚಿಕ್ಕ ಕುಮಾರನ ಹಾಗೆ ನನ್ನ ತಂದೆಯ ಮನೆಗೆ ಹೋಗಿ ದಾಸನಾಗಿ ಇರುತ್ತೇನೆ, ನನ್ನ ತಂದೆಯ ಮನೆಗೆ ಹೋದರೆ 3 ವೇಳೆ ಆಹಾರ ಸಿಗುತ್ತದೆ. ನಮ್ಮ ಥಿಂಕಿಂಗೇ ತಪ್ಪಾಗಿದೆ.
ನಮ್ಮ ಎದುರು ನೋಡುವಿಕೆ. ದೇವರ ಬಳಿ ಕೇಳುವಂಥದ್ದು ತಪ್ಪಾಗಿದೆ. ಅವನು ಹೇಳುತ್ತಾನೆ, ನನ್ನ ತಂದೆ ಮನೆಗೆ ಹೋಗುತ್ತೇನೆ. ಅಲ್ಲಿ ಹೋದರೆ ಆ ಮನೆಯಲ್ಲಿರುವಂತ ಕೆಲಸಗಾರರಲ್ಲಿ ಒಬ್ಬನಾಗಲು ಲಾಯಕ್ಕಿಲ್ಲ. ನಾನು ದಾಸನಾಗಿರುತ್ತೇನೆ, ನನಗೆ ಒಳ್ಳೆ ಆಹಾರ ಸಿಗಬೇಕು. ಅವ್ರು ಹೇಳುತ್ತಾರೆ, ನೀನು ಅದನ್ನೆಲ್ಲ ಬಿಡಪ್ಪ. ನೀನು ಯಾರು? ನನ್ನ ಮಗನು. ಬಾ, ಮನೆಯೊಳಗೆ ಬಾ, ಡ್ರೆಸ್ ಅನ್ನು ಬದಲಾಯಿಸು, ಕೊಬ್ಬಿದ ಕುರಿಯನ್ನು ಕಡಿ, ಉಂಗುರವನ್ನು ಧರಿಸಿಕೊ. ಇವತ್ತು ಎಲ್ಲವನ್ನೂ ಕೂಡ ದೇವರು 100% ಬದಲಾಯಿಸುತ್ತಾರೆ. ಹಾಗಾದ್ರೆ ನಿಮ್ಮ ಆಸೆ, ನಮ್ಮ ಆಸೆ ಏನಾಗಿರಬೇಕಂದ್ರೆ, ನನಗೆ ದೇವರು ಮಕ್ಕಳ ಶರೀರ ಎಂಬುದಾಗಿ ದೇವರು ಒಂದನ್ನು ಇಟ್ಟಿದ್ದಾರೆ. ಅದು ಮಹಿಮೆಯ ಶರೀರ, ನಾಶವಾಗದೇ ಇರುವಂಥದ್ದು. ಅದರಲ್ಲಿ ಯಾವುದೇ ವಿಧವಾದ ಹಾನಿ ಆಗುವುದಿಲ್ಲ. ಅದು ನಿತ್ಯವಾದದ್ದು. ಅದು ಹೇಗೆ ಇರುತ್ತದೆ? ಈಗ ಇರುವಂಥದ್ದೆಲ್ಲವೂ ಕೂಡ ಮಾಡಿಫೈಡ್ ಇಮೇಜ್, ಯಾರೋ ಒಬ್ಬರ ಶರೀರದಿಂದ ರೂಪಿಸಲ್ಪಟ್ಟದ್ದು. ನಿಮಗೂ ನನಗೂ ಕರ್ತನ ಒಂದು ಇಮೇಜನ್ನು ರೂಪಿಸಿಟ್ಟಿದ್ದಾರೆ. ಆ ಇಮೇಜನ್ನು ನೋಡುವುದಕ್ಕೆ ಆಸೆ ಆದರೂ ಇದೆಯಾ ನಮಗೆ? ಅದನ್ನೇ ಇಲ್ಲಿ ಕೇಳುತ್ತಾರೆ. ಆ ಚಿಕ್ಕ ಮಗನು ತಿರುಗಿ ಬಂದ ಹಾಗೆ ನಿಮಗೆ ಹಿಂತಿರುಗಿ ಬರಬೇಕು ಎನ್ನುವಂತಹ ಆಸೆಯಾದರೂ ಇದೆಯಾ? ಇವತ್ತು ನಮಗೆ ಅಂತಹ ಒಂದು ವಿಷಯವೇ ಗೊತ್ತಿಲ್ಲ. ಅದುವೇ ಇಂದು ಡ್ರಾಬ್ಯಾಕ್. ಅಂತಹ ಒಂದು ವಿಷಯವೇ ಗೊತ್ತಿಲ್ಲ. ಗೊತ್ತಿಲ್ಲದೇ ಇದ್ದರೆ ನೀವು ಹೇಗೆ ಎರಡನೇ ವಿಷಯವನ್ನು ಮಾಡುತ್ತೀರಾ? ಎರಡನೇ ವಿಷಯವೇನು? ಓದಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 24 ಹಾಗೂ 25ನೇ ವಾಕ್ಯವನ್ನು ಓದಿರಿ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದನ್ನು ಎದುರು ನೋಡುವುದುಂಟೆ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ನೀವು ಯಾಕೆ ರಕ್ಷಣೆ ಹೊಂದಿದ್ದೀರಾ? ಯಾಕೆ ಯೇಸುವನ್ನು ಅಂಗೀಕರಿಸಿದ್ದೀರಾ ಅಂದರೆ ಒಂದು ನಂಬಿಕೆ ಇದೆಯಂತೆ. ಏನು ನಂಬಿಕೆ? ನನಗೆ ಒಂದು ಶರೀರ ಇದೆ, ಅದು ಬರಲಿಕ್ಕಿದೆ, ನಾನು ಅದಕ್ಕಾಗಿ ಕಾದಿದ್ದೇನೆ. ಆ ರೀತಿಯಾದಂಥ ನಂಬಿಕೆಯೇ ಅದು. ಈಗ ನಿಮಗೆ ಒಂದು ಶರೀರ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ ಅಂದರೆ ಹೇಗೆ ನಂಬಿಕೆಯಿಂದ ನೀವು ಅದಕ್ಕೋಸ್ಕರವಾಗಿ ಕಾದಿರುತ್ತೀರಾ? ಈಗ ನಿಮಗೆ ಒಂದು ಶರೀರ ಇದೆ ಎಂಬುದಾಗಿ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದಾಯಿತು. ಈಗ ನಿಮಗೆ ಅದು ಗೊತ್ತಿಲ್ಲ ಅಂದರೆ ಈ ಸಂದೇಶವನ್ನು ಆರಂಭಿಸುವಾಗ ನಮಗೋಸ್ಕರ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ಬೇಡಿಕೊಳ್ಳುವನಾಗಿದ್ದಾನೆ, ಸಹಾಯ ಮಾಡುತ್ತಾನೆ ಅಂದ ಕೂಡಲೇ ನಮ್ಮ ಥಾಟ್ ಏನೆಂದರೆ, ದೇವರ ಆತ್ಮನು ಯಾತಕ್ಕಾಗಿ ಸಹಾಯ ಮಾಡುತ್ತಾರೆ? ಯಾವ ವಿಷಯವನ್ನು ಕೇಳುತ್ತಾರೆ? ಒಂದು ವೇಳೆ ಭೂ ಸಂಬಂಧವಾಗಿ ಇರುವುದಿಲ್ಲ, ಏನೋ ಒಂದು ಇದೆ, ಅದು ಪರಸಂಬಂಧವಾದದ್ದು, ಅಥವಾ ಆಕಾಶದ ನಕ್ಷತ್ರದ ಹಾಗೆ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಏನೋ ಒಂದು ಇರಬಹುದೆಂಬುದಾಗಿ ನಿಮ್ಮ ಥಾಟ್ ಅದರ ಕುರಿತಾಗಿ ಇರುತ್ತದೆ. ಇಲ್ಲ, ಅದು ಮಹಿಮೆಯಾದ ಶರೀರ, ಯೇಸು ಅದನ್ನು ಮಾಡಿ ಇಟ್ಟಿದ್ದಾರೆ, ದೇವರ ಮಕ್ಕಳು, ದೇವರ ಪುತ್ರರು ಎನ್ನುವ ಆ ಒಂದು ರಚನೆಯಲ್ಲಿ ಇದೆ, ಅದಕ್ಕಾಗಿ ನಾವು ಕಾದಿದ್ದೇವೆ. ಆ ರೀತಿಯಾಗಿ ಆ ಶರೀರ ಎನ್ನುವಂಥದ್ದು ಒಂದು ಇದೆ ಎಂದರೆ ತಾನೇ ಅದರ ಕುರಿತಾಗಿ ನಮಗೆ ಗೊತ್ತಿರುತ್ತದೆ. ಈಗ ನಿಮಗೆ ಗೊತ್ತಾಯಿತು. ಗೊತ್ತಿಲ್ಲದೆ ಹೇಗೆ ನಂಬುತ್ತೀರಾ? ಗೊತ್ತಿಲ್ಲ ಅಂದರೆ ಹೇಗೆ ನಂಬುತ್ತೀರಾ? ಈಗ ದೇವರು ನಿಮಗೆ ಒಂದನ್ನು ಹೇಳುತ್ತಾರೆ, ನನಗೆ ಮಕ್ಕಳಿಲ್ಲ ಎಂಬುದಾಗಿ ಅಬ್ರಹಾಮನು ಹೇಳಿದ ಕೂಡಲೇ ದೇವರು ಹೇಳುತ್ತಾರೆ, ಆಕಾಶದ ನಕ್ಷತ್ರವನ್ನು ನೋಡು. ಹೌದು, ಅಲ್ಲಿ ಇದೆಯಾ ಎಂಬುದಾಗಿ ಕೇಳುತ್ತಾರೆ. ಅವನು ಹೇಳುತ್ತಾನೆ, ನನ್ನಿಂದ ಲೆಕ್ಕಿಸುವುದಕ್ಕೆ ಆಗಲ್ಲ. ಆದರೆ ಕರ್ತನು ತೋರಿಸುವಾಗ ಅವನಿಗೆ ನಕ್ಷತ್ರವೇ ಕಾಣಿಸುವುದಿಲ್ಲ. ಯಾಕೆ ಕಾಣಲಿಲ್ಲ ಅಂದರೆ ಕರ್ತನು ಕರೆದದ್ದು ಹಗಲಿನಲ್ಲಿ. ದೇವರು ಕರೆದದ್ದು ಆದಿಕಾಂಡ 15:5. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಆದರೆ ಕರೆದಾಗ ಹಗಲು. ಹೇಗೆ ಹೇಳುತ್ತೀರಾ ಅಂತ ಕೇಳಿದ್ರೆ ಕೆಳಗಿನ ವಾಕ್ಯದಲ್ಲಿ ಇದೆ. ದೇವರು ಹೇಳುತ್ತಾರೆ, 3 ವರ್ಷದ ಮಣಕ, ಆಡು, ಟಗರು, ಆನಂತರ ಪಾರಿವಾಳ ಎಲ್ಲವನ್ನು ಕೂಡ ಬಲಿ ಕೊಡು. ಎಲ್ಲವನ್ನು ಹೇಳಿದ ನಂತರ ಅವನು ಹೋಗಿ ಎಲ್ಲವನ್ನು ಕೂಡ ಬಲಿಯನ್ನು ಅರ್ಪಿಸಿದ ನಂತರ 12ನೇ ವಾಕ್ಯ ಹೇಳುತ್ತದೆ, ಒತ್ತು ಮುಳುಗುತ್ತಿರುವಾಗ ಎಂಬುದಾಗಿ. ಅದರ ಅರ್ಥ ಏನಂದರೆ ಇಷ್ಟು ಸಂಭವ ನಡೆದದ್ದು ಹಗಲಿನಲ್ಲಿ, ಆ ನಂತರವಾಗಿ ಏನಾಗುತ್ತದೆ? ಒತ್ತು ಮುಳುಗುತ್ತದೆ. ಅದಕ್ಕೂ ಮುಂಚೆ ದೇವರು ಕರೆಯುವಾಗ ಬೆಳಗಿನ ಜಾವ. ಈಗ ದೇವರು ಅವನನ್ನು ಕರೆದು ಆಕಾಶವನ್ನು ನೋಡು, ನಕ್ಷತ್ರವನ್ನು ನಿನ್ನಿಂದ ನೋಡುವುದಕ್ಕೆ ಆಗುತ್ತಿದೆಯಾ? ನಕ್ಷತ್ರವನ್ನು ಲೆಕ್ಕಿಸು ಅನ್ನುತ್ತಾರೆ. ಈಗ ಅವನ ಕಣ್ಣಿಗೆ ನಕ್ಷತ್ರ ಕಾಣಿಸುತ್ತಿಲ್ಲ, ಆದರೆ ಒಂದು ಕಾಣಿಸುತ್ತಾ ಇದೆ. ನಕ್ಷತ್ರ ಇದೆ, ನಾನು ಈಗಾಗಲೇ ಏನ್ ಮಾಡಿದ್ದೇನೆ? ನೋಡಿದ್ದೇನೆ. ಈಗಾಗಲೇ ನಕ್ಷತ್ರ ನೋಡಿದಂತ ಅನುಭವ ಇದೆ. ಅದೇ ನಂಬಿಕೆಯ ಪ್ರಮಾಣ. ನಂಬಿಕೆ ಎಂದರೆ ನಾವು ನಿರೀಕ್ಷಿಸುವವುಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಂತವುಗಳನ್ನು ನಿಜವೆಂದು ನಂಬುವುದು. ನಿಜ ಅಂದರೆ ಏನು? ಅಲ್ಲಿ ಇದೆ ನಕ್ಷತ್ರ, ನಾನು ಈಗಾಗಲೇ ನೋಡಿದ್ದೇನೆ, ಈಗ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲ ಅಷ್ಟೇನೆ. ಇದನ್ನೇ ಈ ವಿಷಯಕ್ಕೆ ನೀವು ತರಬೇಕು. ಇಲ್ಲಿ ವಾಕ್ಯ ಹೇಳುತ್ತದೆ, ಆದರೆ ಕಾಣದೇ ಇರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಈಗ ನನಗೆ ಅದು ಕಾಣುತ್ತಿಲ್ಲ, ನಾನು ನೋಡಿಲ್ಲ, ಆದರೆ ಅದು ಅಲ್ಲಿ ಇದೆ. ಅವನು ಹೇಳುತ್ತಾನೆ, ನಕ್ಷತ್ರವನ್ನು ನನ್ನ ಕಣ್ಣು ಈಗ ಕಾಣುತ್ತಿಲ್ಲ, ಆದರೆ ನಾನು ನಂಬುತ್ತೇನೆ. ಅದನ್ನೇ ದೇವರು ನೀತಿಯಾಗಿ ಎಣಿಸಿದರು. ಈಗ ನಿಮಗೂ ನನಗೂ ಒಂದು ಶರೀರ ಇದೆ ಎನ್ನುವಂಥದ್ದನ್ನು ನೀವು ನಂಬುತ್ತೀರಾ? ದೇವರು ಒಂದು ಶರೀರವನ್ನು ನನಗೆ ಮಾಡಿ ಇಟ್ಟಿದ್ದಾರೆಂಬುದಾಗಿ ನಿಮಗೆ ಗೊತ್ತಿರಬೇಕಲ್ಲ. ಅವನಿಗೆ ನಕ್ಷತ್ರ ಇದ್ದದ್ದು ಗೊತ್ತಿದ್ದ ಹಾಗೆ ನಿಮಗೆ ಶರೀರ ಇರುವಂಥದ್ದು ಗೊತ್ತಿರಬೇಕಲ್ವಾ? ಅದನ್ನು ನಿಮ್ಮ ಆತ್ಮಿಕ ಕಣ್ಣುಗಳು ದರ್ಶಿಸಬೇಕಲ್ಲ, ಅದನ್ನು ನೀವು ನೋಡಬೇಕಲ್ವಾ? ಅದನ್ನೇ ಪೌಲನು ಬರೆಯುತ್ತಾನೆ.
ಅದರ ಕುರಿತಾದಂಥ ಆಸೆ ನಿಮ್ಮಲ್ಲಿ ಇರಬೇಕಲ್ವಾ? ಚೆನ್ನಾಗಿ ತಿಳಿದುಕೊಳ್ಳಿರಿ, ಮೊದಲು ನಿಮಗೆ ಇಟ್ಟಿರುವಂಥದ್ದು ಮಹಿಮೆಯಾದ ಶರೀರ. ಅದರ ಕುರಿತಾಗಿರುವ ತಿಳುವಳಿಕೆ ನಮಗಿರಬೇಕು. ದೇವರು ನಮಗೆ ಇಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿಯೇ ನಾನು ಇಲ್ಲಿ ಇಡಲ್ಪಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ರಕ್ಷಿಸಲ್ಪಟ್ಟೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಆ ನಂಬಿಕೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಯಾವ ನಂಬಿಕೆ? ನನಗೆ ಒಂದನ್ನು ಇಟ್ಟಿದ್ದಾರೆ. ಅದೇ ನನ್ನ ನಂಬಿಕೆ. ನಾವು ಯಾಕೆ ರಕ್ಷಿಸಲ್ಪಟ್ಟಿದ್ದೇವೆ? ನಮ್ಮೆಲ್ಲರಿಗೂ ಒಂದು ಉತ್ತರ ಇದೆ. ಯಾಕೆ ರಕ್ಷಿಸಲ್ಪಟ್ಟು? ರೋಗದಿಂದ ದೇವರು ಬಿಡುಗಡೆ ಮಾಡಿದ್ರು. ಸರಿ, ಓಕೆ. ಈಗ ಯಾಕೆ ದೇವರಲ್ಲಿದ್ದೀರಾ? ದೇವರು ಮನೆ ಕೊಡುತ್ತಾರೆ, ದೇವರು ಆಸ್ತಿ ಕೊಡುತ್ತಾರೆ, ದೇವರು 1000ರಷ್ಟು ಆಶೀರ್ವದಿಸುತ್ತಾರೆ, ಲೋಕದಲ್ಲಿ ಇರುವಂತವರಿಗಿಂತಲೂ ನನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ಅದೆಲ್ಲ ಹಳೆಯ ಒಡಂಬಡಿಕೆ. ಆ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಕೇಳಿದಂತ ಅವನೇ ಹೇಳುತ್ತಾನೆ, ಇದಲ್ಲ ರೀ, ಈ ವಿಷಯವೇ ಇಲ್ಲ ರೀ, ನನಗೆ ಬೇರೆ ಒಂದು ಇದೆ, ನಾನು ಅಲ್ಲಿ ಹೋಗುತ್ತೇನೆ ಅಂತ ಹೇಳುತ್ತಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮ ಕರೆಯುವಿಕೆ ಅದಂತೆ. ನಾನು ನಂಬಿಕೆಯಿಂದ ರಕ್ಷಣೆ ಹೊಂದಿದೆ. ಯಾವ ನಂಬಿಕೆಯಿಂದ? ನನಗೆ ದೇವರ ಪುತ್ರರು ಎನ್ನುವಂತಹ, ದೇವರ ಮಕ್ಕಳು ಎನ್ನುವಂತಹ ಮಹಿಮೆಯಾದ ಶರೀರವನ್ನು ದೇವರು ಇಟ್ಟಿದ್ದಾರೆ. ಈಗ ಶರೀರವನ್ನು ಮೊದಲು ನೀವು ನಂಬಬೇಕು. ಆ ವಿಷಯವು ಮೊದಲು ನಿಮಗೆ ಗೊತ್ತಿದ್ದರೆ ಆನಂತರ ನೀವೇನು ಮಾಡುತ್ತೀರಾ ಗೊತ್ತಾ? ಅದು ಬರುವ ತನಕ ನೀವು ತಾಳ್ಮೆಯಿಂದ ಕಾದಿರುತ್ತೀರಾ. ಈಗ ನಾವು ಯಾತಕ್ಕೋಸ್ಕರವಾಗಿ ಕಾದಿರಬೇಕು ಗೊತ್ತಾ? ಆ ಶರೀರವು ನನಗೆ ಬರಲಿದೆ, ದೇವರು ತರಲಿದ್ದಾರೆ, ಅದು ಪ್ರತ್ಯಕ್ಷವಾಗಲಿದೆ. ಅದು ಹೇಗಿರುತ್ತದೋ, ಅದು ನನಗೆ ಹೇಗೆ ಫಿಟ್ ಆಗುತ್ತದೋ. ನಿಮಗೆ ಫೋನ್ ಮಾಡಿ ನಿಮ್ಮ ತಂದೆ ಏನೋ ಒಂದನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿರುತ್ತಾರೆ. ಮಗನಿಗೋ ಮಗಳಿಗೋ ಅಥವಾ ಹೆಂಡತಿಗೋ, ಅಮ್ಮ ನಿನಗೆ ಒಂದನ್ನು ತರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಹೇಗೆ ಇರುತ್ತದೆ ಗೊತ್ತಾ? ನಾನೊಂದು ಸಾರಿ ನನ್ನ ಮಗನಿಗೆ ಹೇಳಿದೆ. ಅವನು ಬಹಳ ದಿನದಿಂದ ಒಂದು ಶರ್ಟ್ ಕೇಳ್ತಿದ್ದ. ನಾನು ಹೇಳಿದೆ, ಆ ಶರ್ಟ್ ಅಂಗಡಿ ನೋಡಿದ ಕೂಡಲೇ, ಸರಿ ಅವನು ಕೇಳಿದ್ದಾನಲ್ಲ, ಆಸೆ ಪಟ್ಟಿದ್ದಾನಲ್ಲ ಎಂದು ಫೋನ್ ಮಾಡಿ, ತಮ್ಮ ನಿನಗೆ ಯಾವ ಕಲರ್ ಬೇಕು ಅಂತ ಕೇಳಿದೆ. ಆಗ ಅವನು ಒಂದು ಕಲರ್ ಹೇಳ್ದ. ಸರಿ ಅಂತ ಹೇಳಿದೆ. ಫೋನ್ ಇಟ್ಟೆ. ಮತ್ತೆ ಫೋನ್ ಮಾಡ್ದ. ಅಪ್ಪ ಸೈಜ್ ಏನು ತೆಗೆದುಕೊಳ್ಳುತ್ತೀರಾ ಅಂತ ಕೇಳ್ದ. ನಾನು ಹೇಳ್ದೆ, ಅವ್ನ ಸೈಜ್ ಹೇಳ್ದೆ, ಇದೇ ತಾನೆ ಅಂತ. ಅವನು ಹೇಳ್ದ, ಅದೇ ಸೈಜ್ ಅಂತ ಹೇಳ್ದ. ಮತ್ತೆ ಹೇಳ್ದ, ಅಪ್ಪ ಫುಲ್ ಶರ್ಟ್ ತೆಗೆದುಕೊಳ್ಳಿ, ಹಾಫ್ ಸ್ಲೀವ್ ಬೇಡ ಅಂತ ಹೇಳ್ದ. ಸರಿ ಅಂತ ಫೋನ್ ಇಟ್ಟೆ. ಹಾಗಾದರೆ ಒಂದನ್ನು ತೆಗೆದುಕೊಂಡು ಬರುತ್ತೇನೆ ಅಂದ ಕೂಡಲೇ ಅವನಿಗೆ ಒಂದು ಎಕ್ಸೈಟ್, ಅಪ್ಪ ತೆಗೆದುಕೊಂಡು ಬರಲಿದ್ದಾರೆ, ನಾವು ಕೇಳಿದಂಥದ್ದು ಸಿಗುತ್ತಾ ಇದೆ, ಅದು ಬರುತ್ತದೆ ಎನ್ನುವಂಥ ಆಸೆ. ಈಗ ನಾನು ತೆಗೆದುಕೊಂಡು ಮನೆಗೆ ಹೋಗುತ್ತೇನೆ, ಮೀಟಿಂಗ್ ಎಲ್ಲ ಮುಗಿಸಿ ಮರುದಿನ ಹೋಗುತ್ತೇನೆ. ಆ ಮೀಟಿಂಗ್ ಸಾಯಂಕಾಲ ಮುಗಿಸಿ ಬೆಳಗ್ಗೆ ನಾನು ಹೋಗುತ್ತೇನೆ. ಬೆಳಗ್ಗೆನೆ ಹೋಗಿ ಇಳಿದು ಮನೆಯೊಳಗೆ ಹೋದ ಕೂಡಲೇ, ಅವನು ಒಳಗೆ ಹೋದ ಕೂಡಲೇ ಕೇಳ್ದ, ಶರ್ಟ್ ಎಲ್ಲಿ ಅಂತ. ಅವನು ಬಹಳ ವರ್ಷದಿಂದ ಕೇಳುತ್ತಾ ಇದ್ದಂಥ ಶರ್ಟು. ಆ ಶರ್ಟ್ ಎಲ್ಲಿ? ಇದುವೇ ತಾಳ್ಮೆಯಿಂದ ಕಾದಿರುವಂಥದ್ದು. ಕೆಲವರು ಹೇಳುತ್ತಾರೆ ಅಲ್ವಾ, ನಾಳೆ ನೀವು ಬರುತ್ತೇನೆ ಅಂತ ಹೇಳಿದ್ರಿ, ರಾತ್ರಿ ಎಲ್ಲ ನಿದ್ರೆನೇ ಬರಲಿಲ್ಲ, ರಾತ್ರಿ ಎಲ್ಲ ಮಲಗುವುದಕ್ಕೆ ಆಗಲಿಲ್ಲ ಅನ್ನುತ್ತಾನೆ. ಯಾಕೆ? ಅವರು ಬೆಳಗ್ಗೆ ತಾನೇ ಬರುತ್ತಾರೆ, ರಾತ್ರಿ ಮಲಗಿದ್ರೆ ಏನು? ಇಲ್ಲ, ಆ ಬೆಳಗ್ಗೆ ಬರುತ್ತಾರೆ ಎನ್ನುವಂಥ ಆಲೋಚನೆ ರಾತ್ರಿ ನನ್ನನ್ನು ಮಲಗುವುದಕ್ಕೆ ಬಿಡುತ್ತಿಲ್ಲ. ಯಾಕೆ? ನಾವು ಇಷ್ಟಪಟ್ಟಂಥದ್ದು ಒಂದು ಬರುತ್ತದೆ ಅಂದರೆ ಅದಕ್ಕೆ ನಾವು ತಾಳ್ಮೆಯಿಂದ ಕಾದಿರುತ್ತೇವೆ. ಯಾವಾಗ ಅದು ಬರುತ್ತದೆ, ಯಾವಾಗ ಬರುತ್ತದೆ, ಯಾವಾಗ ಬರುತ್ತದೆ ದೇವರೇ ಎಂಬುದಾಗಿ. ಆ ಆಸೆಯೊಂದಿಗೇನೆ ನೀವು ಈಗ ಇರಬೇಕು. ಈಗ ನೀವಿರುವಂಥ ಆಸೆ ಯಾವುದರ ಮೇಲೆ ಇದೆ? ನಿಮ್ಮನ್ನು ಸೈತಾನನು ಸುಂದರವಾಗಿ ಡೈವರ್ಟ್ ಮಾಡ್ದ, ಈ ಆಸೆಗೆ ನೇರವಾಗಿ ತಿರುಗಿಸಿದ. ಈಗ ನೋಡಿ, ನಾನು ಹೇಳಿದ ಈ ವಾಕ್ಯವನ್ನು ಈಗ ನಾನು ಹೇಳುವುದು ನಿಮಗೆ ಸ್ವಲ್ಪ ಆಶ್ಚರ್ಯವಾಗಿ ಇರುತ್ತದೆ. ಆದರೆ ನೀವು ಓದಿ ನೋಡಿರಿ ಆ ವಾಕ್ಯವನ್ನು. ಇಬ್ರಿಯರಿಗೆ 11ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿ ನೋಡಿರಿ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. 16ನೇ ವಾಕ್ಯ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಹಾಗಂದ್ರೆ ಏನರ್ಥ? ದೇವರು ಅವರಿಗೆ ಒಂದು ವಾಗ್ದಾನ ಮಾಡಿದ್ದಾರೆ, ಪರಮದೇಶ. ಅದಕ್ಕೂ ಮುಂಚೆ 9:10 ದೇಶಕ್ಕೋಸ್ಕರವಾಗಿ ಆಸೆ ಪಟ್ಟಂತ ಅಬ್ರಹಾಮನೇ ಅವರು. ಈಗ ಅವರಿಗೆ ಗೊತ್ತಾಯಿತು, ನನಗೆ ಒಂದು ಇದೆ, ಉತ್ತಮವಾದ ಪರಲೋಕ ದೇಶ. ಈಗ ಅವರು ಹೇಳುತ್ತಾರೆ, ವಾಗ್ದಾನದ ಫಲಗಳನ್ನು ಹೊಂದದೆ. ವಾಕ್ಯ ಹೇಳುತ್ತದೆ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ. ಹಾಗಂದ್ರೆ ಏನು ಅರ್ಥ? ಅವರಿಗೆ ಅದು ಸಿಗಲಿಲ್ಲವಂತೆ, ವಾಗ್ದಾನ ಮಾಡಲ್ಪಟ್ಟದ್ದು ಸಿಗಲಿಲ್ಲವಂತೆ. ಆಮೇಲೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ. ಇದನ್ನೇ 8ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾರೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಕಾಣುವಂಥದ್ದನ್ನು ನಂಬುವುದು ನಂಬಿಕೆಯಲ್ಲ. ಹೇಗೆ ದೂರದಿಂದ ಆ ದೇಶವನ್ನು ಅಬ್ರಹಾಮನು ನಂಬಿ ಅದಕ್ಕೋಸ್ಕರ ನಂಬಿಕೆಯಿಂದ ಕಾದಿದ್ದರೋ, ಅದೇ ರೀತಿಯಾಗಿ ನೀವು ಹಾಗೂ ನಾನು ನಮಗೋಸ್ಕರವಾಗಿ ಇಡಲ್ಪಟ್ಟಿರುವಂತಹ ಮಹಿಮೆಯಾದ ಶರೀರ, ನಾನು ಹೋಗಿ ಅದರಲ್ಲಿ ಬಾಳಲಿದ್ದೇನೆ, ನಾನು ನಿತ್ಯವಾಗಿ ಇರಲಿದ್ದೇನೆ. ಅದು ಮಗನಿಗೂ ತಂದೆಗೂ ಇರುವಂತಹ ಶರೀರ, ಮಕ್ಕಳಿಗಿರುವಂತಹ ಶರೀರ. ನಾನು ದೂತರಿಗಿಂತಲೂ ಸ್ವಲ್ಪ ದೊಡ್ಡವನಾಗಿರುತ್ತೇನೆ. ಭೂಮಿಯಲ್ಲೇ ನಾನು ದೂತನಿಗಿಂತ ಸ್ವಲ್ಪ ಕಡಿಮೆಯಾದವನು. ಅಲ್ಲಿ ಹೋದರೆ ದೇವರ ಮಕ್ಕಳು. ಆ ಶರೀರವು ಬರುವುದಕ್ಕೆ ನಾನು ತಾಳ್ಮೆಯಿಂದ ಕಾದಿರುತ್ತೇನೆ. ಯೋಚಿಸಿ ನೋಡಿರಿ.
ಹಾಗಂದ್ರೆ ಅದರ ಮೇಲೆ ಎಷ್ಟು ಆಸೆ ಇರಬೇಕು, ಅದನ್ನು ಹೇಗೆ ಬಯಸಿರಬೇಕು. ಒಂದೊಂದು ದಿನವೂ ಕೂಡ ಎಕ್ಸೈಟ್ಮೆಂಟ್. ರಾತ್ರಿ ನಿದ್ರೆ ಬರುವುದಿಲ್ಲ ಅಲ್ವಾ, ನಾಳೆ ಎಕ್ಸ್ಕರ್ಷನ್ ಹೋಗುತ್ತೇವೆ ಅಂದರೆ. ಆ ರೀತಿಯಾಗಿ ಒಂದೊಂದು ದಿನದ ರಾತ್ರಿಯೂ ಕೂಡ ಇದೇ ಧ್ಯಾನವಾಗಿರಬೇಕು. ಇದನ್ನೇ ವಾಕ್ಯ ಹೇಳುತ್ತದೆ. ಅವರು ದೃಢವಾಗಿ ನಂಬಿ ದೇವರೊಂದಿಗೆ ಸಂಚರಿಸುತ್ತಾ ಇದ್ದರು. ನನ್ನ ಆಸೆ ಬಯಕೆ ಎಲ್ಲ ಅದೇನೆ. ಇಲ್ಲಿ ಏನು ಸಿಗುತ್ತದೆ? ಏನು ಬೇಕಾದರೂ ಸಿಗಲಿ. ಎಷ್ಟೇ ಕಲರ್ ಡ್ರೆಸ್ ಹಾಕಿ ಅದೆಲ್ಲ ಹಳೇದಾಗುತ್ತದೆ. ಒಂದು ದಿನ ಅದರ ಮೇಲೆ ನಮಗೆ ಬೇಜಾರಾಗುತ್ತದೆ. ಎಷ್ಟೇ ಕಲರ್ ಹಾಕಿಕೊಳ್ಳಿ, ಯಾವುದನ್ನು ಬೇಕಾದರೂ ಬಯಸಿ ನೋಡಿ, ಎಲ್ಲ ಹೋಗುತ್ತದೆ. ಅದರ ಮೇಲೆ ನಮಗೆ ಆಸೆ ಇರುವುದಿಲ್ಲ. ಒಂದು ಪೀರಿಯಡಲ್ಲಿ ಬೋರ್ ಆಗುತ್ತದೆ. ನಿಮಗೆ ಇರುವುದರ ಮೇಲೆ ನಿಮಗೆ ಹಾಗೆ ಬರಬೇಕು ಅಂದರೆ ಇನ್ನೊಂದರ ಮೇಲೆ ಆಸೆ ಬರಬೇಕು. ಅದು ಬಂದರೇನೆ ಇದು ಹೋಗುತ್ತದೆ. ಯಾವುದರ ಮೇಲೆ ಆಸೆ ಬರಬೇಕು ಗೊತ್ತಾ? ನಿಮಗೆ ನೇಮಿಸಲ್ಪಟ್ಟಿರುವಂಥ ಆ ಶರೀರದ ಮೇಲೆ ನಿಮಗೆ ಆಸೆಯು ಬಂದು ನೀವು ಕಾದಿರುವುದಕ್ಕೆ ಆರಂಭಿಸಿದ್ರೆ ಮಾತ್ರವೇ ಈ ಶರೀರದ ಮೇಲೆ ಹಾಗೆ ಬರುತ್ತದೆ. ಇದರ ಮೇಲೆ ಇರುವಂಥ ಆಸೆಯು ಹೋಗುತ್ತದೆ. ಇದರ ಮೇಲೆ ಆಸೆ ವೈರಾಗ್ಯ ಇರುತ್ತದೆ ಅಲ್ವಾ? ಇದೆಲ್ಲ ಯಾವಾಗ ನಿಮಗೆ ಒಡೆಯಲ್ಪಡುತ್ತದೆ ಅಂದರೆ, ಇದೆಲ್ಲವೂ ಕೂಡ ಒಂದು ದಿನ ಒಡೆದು ಅದನ್ನಲ್ಲ, ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನು ಹಾರಿಸುವವರಾಗಿದ್ದರು. ಇನ್ನೊಂದು ಇದೆ, ಇದೆಲ್ಲದಕ್ಕಿಂತಲೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅದು ಮಹತ್ವವುಳ್ಳದ್ದು. ಒಂದು 80 ವರ್ಷದಲ್ಲಿ ಅಳಿಯುವಂತಹ ಇದುವೇ ಇಷ್ಟರ ಮಟ್ಟಿಗೆ ಇದೆ ಅಂದರೆ ಅದು ಅಳಿದು ಹೋಗುವಂಥ ಭೂಮಿಯಲ್ಲಿರುವಂಥ ಮಣ್ಣಿನಿಂದ ಮಾಡಲ್ಪಟ್ಟದ್ದು. ಜಸ್ಟ್ ಮಣ್ಣಿನಿಂದ ಮಾಡಲ್ಪಟ್ಟದ್ದು. ನೀವೇ ಬೇಕಾದ್ರೆ ತೆಗೆದು ನೋಡಿರಿ. ನಿಮ್ಮ ಮನೆಯಲ್ಲಿರುವಂಥ ತಟ್ಟೆ ಪಿಂಗಾಣಿಯಲ್ಲಿ ಮಾಡಿರುತ್ತಾರೆ. ಒಂದು ಕಪ್ ಅಂಡ್ ಸಾಸರ್ ಪಿಂಗಾಣಿಯಲ್ಲಿ ಮಾಡಿರುತ್ತಾರೆ. ಸುಂದರವಾಗಿ ಡೆಕೋರೇಟ್ ಮಾಡಿರುತ್ತಾರೆ. ಅದನ್ನು ಹಾಗೆ ತಂದು ಮುಂದೆ ಇಡುತ್ತಾರೆ. ನೋಡುವುದಕ್ಕೆ ಸುಂದರವಾಗಿರುತ್ತದೆ. ನೀವು ಏನೇ ಮಾಡಿದರೂ ಕೂಡ ಅದನ್ನು ಬ್ಯಾಂಕಲ್ಲಿ ಹೋಗಿ ಲಾಕರಲ್ಲಿ ಇಡುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಹೋಗಿ ಒಂದು ಮಾರ್ವಾಡಿ ಅಂಗಡಿಯಲ್ಲಿ ಅಡ ಇಡುವುದಕ್ಕೆ ಆಗಲ್ಲ. ಸುಂದರವಾಗಿದೆ ಅಷ್ಟೇನೆ. ಅದು ಒಂದು ಪಿಂಗಾಣಿಯಲ್ಲಿ ಒಂದು ಮಣ್ಣಿನಿಂದ ಮಾಡಲ್ಪಟ್ಟಂಥ ವಸ್ತು. ಸುಂದರವಾಗಿದೆ, ಕಾಸ್ಟ್ಲಿ, ಆದರೆ ಒಂದು ಹಂತದಲ್ಲಿ ಅದು ಇಲ್ಲದೆ ಹೋಗುತ್ತದೆ. ನಾನು ಒಂದು ದೇಶಕ್ಕೆ ಹೋಗಿದ್ದೆ. ಆ ದೇಶದಲ್ಲಿ ಮುಂಚೆ ಅರಸನಾಗಿ ಇದ್ದವರ ಅವರ ಅರಮನೆ ಇದೆ. ಅದನ್ನು ತೋರಿಸಿದರು. ಅಲ್ಲಿದ್ದಂತಹ ಸಹೋದರರು ಹೇಳಿದರು, ಬನ್ನಿ ಆ ಅರಮನೆಯನ್ನು ಸುತ್ತಿಕೊಂಡು ಬರೋಣ ಎಂಬುದಾಗಿ. ಹಾಗೆ ಹೋಗುವಾಗ ಆ ಅರಮನೆಯನ್ನು ಸುತ್ತಿಕೊಂಡು ಬರುತ್ತಾ ಇರುವಾಗ ಅರಮನೆಯ ಹಿಂಭಾಗದ ಒಂದು ಜಾಗದಲ್ಲಿ ಒಂದು ಚೇರ್ ಇತ್ತು. ಯಾರೂ ಗಮನಿಸುತ್ತಾ ಇರಲಿಲ್ಲ. ಅದು ಹಾಗೆ ಒಂದು ರೂಮಲ್ಲಿ ಇತ್ತು. ನಾನು ಅವ್ರ ಹತ್ರ ಕೇಳಿದೆ, ಇದೇನು ರೂಮು, ಒಂದು ಚೇರೆಲ್ಲ ಇದೆ ಅದರೊಳಗೆ ಅಂತ ಕೇಳಿದೆ. ಅವ್ರು ಹೇಳಿದರು, ಇದುವೇ ಇವರಿಗಿಂತ ಮುಂಚೆ ಇದ್ದಂಥ ಅರಸನು ಇಟ್ಟುಕೊಂಡಿದ್ದಂಥ ಚೇರು. ಅವರು ಸತ್ತ ನಂತರ ಈ ಚೇರನ್ನು ತೆಗೆದು ಇಲ್ಲಿ ಇಟ್ಟಿದ್ದಾರೆ ಅಂತ. ಹಾಗಾದರೆ ಯೋಚನೆ ಮಾಡಿ ನೋಡಿ, ಅವರು ಕೂತಿದ್ದಾಗ ಆ ಚೇರ್ಗೇನು ಮರ್ಯಾದೆ, ಎಷ್ಟು ದೊಡ್ಡ ಗೌರವ. ಆ ಚೇರಲ್ಲಿ ಅವರು ಕೂತಿದ್ದಾರೆ ಅಂದರೆ ಅರಸನು ಕೂತಿದ್ದಾರೆ. ಅದಕ್ಕೆ ಹೆಸರು ಸಿಂಹಾಸನ. ಅದರ ಮೇಲೆ ಕೂತುಕೊಂಡು ಅವರು ಎಷ್ಟು ತೀರ್ಪು ಕೊಟ್ಟಿರುತ್ತಾರೆ, ಎಷ್ಟೋ ಜನರನ್ನು ಸಂಧಿಸಿರುತ್ತಾರೆ. ಅವರು ಹೋದರೂ ಅದಕ್ಕೆ ಗೌರವ ಇಲ್ಲದೆ ಹೋಯಿತು. ಅದೇ ರೀತಿ ನಿಮ್ಮ ಹತ್ರ ಇರುವಂಥದ್ದು ಎಷ್ಟೇ ಕಾಸ್ಟ್ಲಿಯಾಗಿ ಬೇಕಾದರೂ ಇರಲಿ, ಅದಕ್ಕೆ ಗೌರವ ಇರುವುದಿಲ್ಲ. ಒಂದು ದಿನ ಹಾಗೆ ಯೋಚನೆ ಮಾಡಿ ನೋಡಿ. ಈ ಪಿಂಗಾಣಿ ತಟ್ಟೆಗಿಂತಲೂ ನಿಮ್ಮ ಮನೆಯೊಳಗೆ ನಿಮ್ಮ ಲಾಕರಲ್ಲಿ ಒಂದು 5 ಗ್ರಾಮ್ನ ಉಂಗುರ ಇದೆ. 5 ಗ್ರಾಮ್ ಉಂಗುರ, ಅದಕ್ಕೆ ಇರುವಂಥ ಗೌರವನೇ ಬೇರೆ ತಾನೇ, ಅದಕ್ಕಿರುವಂಥ ಮೌಲ್ಯವೇ ಬೇರೆ. ಇದು ಪಿಂಗಾಣಿ, ಸುಂದರವಾಗಿದೆ, ಡೆಕೋರೇಟಿವ್, ಏನು ಬೇಕಾದರೂ ಇರಲಿ. 5 ಗ್ರಾಮ್ ಪ್ಯೂರ್ ಗೋಲ್ಡು, ಅದರಲ್ಲಿ ಒಂದು ಪ್ಲಾಟಿನಮ್ ಇಟ್ಟಿದ್ದಾರೆ, ಮುತ್ತು ಇಟ್ಟಿದ್ದಾರೆ, ಅಷ್ಟೇನೆ. ಅದಕ್ಕಿರುವಂಥ ಮೌಲ್ಯವೇ ಬೇರೆ. ಅದೇ ರೀತಿಯಾಗಿಯೇ ನೀವು ಈ ಭೂಮಿಯಲ್ಲಿ ಎಷ್ಟೇ ಉತ್ತಮವಾದಂಥ ಶರೀರವನ್ನು ಇಟ್ಟುಕೊಂಡಿದ್ದರೂ, ಎಷ್ಟೇ ಡೆಕೋರೇಟಿವ್ ಆಗಿ ಇಟ್ಟುಕೊಂಡಿದ್ದರೂ, ಏನೇ ಮಾಡಿದರೂ ಒಂದು ದಿನ ಇದು ಮರ್ಯಾದೆ ಇಲ್ಲದೆ ಹೋಗುತ್ತದೆ. ಒಳಗಿರುವಂಥ ಆತ್ಮಕ್ಕೆ ಮಾತ್ರವೇ ಮರ್ಯಾದೆ. ಹೊರಗಿರುವಂಥ ದೇಹಕ್ಕೆ ನೀವು ಇಷ್ಟೊಂದು ಪ್ರಯಾಸ ಪಡುತ್ತೀರಾ ಅಂದರೆ, ಅಳಿಯದೇ ಇರುವಂಥ ದೇಶದಲ್ಲಿ, ನಿತ್ಯ ಜೀವ ಇರುವಂಥ ದೇಶದಲ್ಲಿ ನಿತ್ಯವಾಗಿರುವಂಥ ಶರೀರ ಮಣ್ಣಿನಿಂದ ಮಾಡಲ್ಪಟ್ಟದ್ದು ಅಲ್ಲ. ಅದು ಕರ್ತನ ವಾಕ್ಯದಿಂದ ಆತ್ಮನಿಂದ ಮಾಡಲ್ಪಟ್ಟಂಥ ಒಂದು ಮಹಿಮೆಯಾದ ಶರೀರ. ಆ ಶರೀರಕ್ಕಾಗಿ ನೀವು ಹೇಗೆ ಕಾದಿರಬೇಕು, ಆ ಶರೀರಕ್ಕಾಗಿ ನೀವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿರಬೇಕು. ಒಂದು ಮಗು ಹುಟ್ಟುತ್ತದೆ ಅಂದರೆ ಆಪರೇಷನ್ ಥಿಯೇಟರ್ ಬಾಗಿಲಲ್ಲಿ ನಿಂತಿರುತ್ತೀರಾ. ಒಳಗೆ ಲೇಬರ್ ವಾರ್ಡ್ಗೆ ಕರೆದುಕೊಂಡು ಹೋದರು. ಆ ಮಗು ಹುಟ್ಟಿ ಆಚೆ ಬರುವಷ್ಟರಲ್ಲಿ ಎಷ್ಟು ಟೆನ್ಷನ್, ಅದು ಮೊದಲನೇ ಮಗು ಆಗಿದ್ದರೆ ಎಷ್ಟು ಟೆನ್ಷನ್ ಇರುತ್ತದೆ. ಹಾಗೆ ನಿಂತೇ ಇರುತ್ತೇವೆ. ಅಲ್ಲಿ ಮಗು ಅಳುವಂಥ ಶಬ್ದ ಕೇಳಿಸಿತು ಅಂದರೆ ಬಹಳ ಇನ್ನು ತ್ವರೆಪಡುತ್ತೇವೆ. ಆ ಮಗು ಆಚೆ ಬರುವಷ್ಟರೊಟ್ಟಿಗೆ ಗಂಡ ಹೆಣ್ಣ ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗಿರುತ್ತೇವೆ. ಒಂದು ಮಗು ಹುಟ್ಟುವುದಕ್ಕೆ ಇಷ್ಟರ ಮಟ್ಟಿಗೆ ಆತುರ ಇದೆಯಲ್ಲ. ನಿಮಗೂ ನನಗೂ 2000 ವರ್ಷಗಳಿಂದ ದೇವರು ಒಂದು ಶರೀರವನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ಅದು ಪ್ರತ್ಯಕ್ಷವಾಗಲಿದೆ. ಹಾಗಂದ್ರೆ ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧವಾಗಬೇಕೆಂದು ಪೌಲನು ಹೇಳುತ್ತಿದ್ದಾರೆ. ತಾಳ್ಮೆಯಿಂದ ನಂಬಿ, ನನಗೆ ಒಂದು ಬರುತ್ತದೆ ಅಪ್ಪ ಆ ಶರೀರ, ಅದಕ್ಕೆ ಒಂದು ಆಸೆ, ನಾನು ಅದನ್ನು ಹೊಂದಿಕೊಳ್ಳಬೇಕು. ಹಾಗೇನೆ ಅಬ್ರಹಾಮನು ಮಾಡಿದ್ರು. ಇಬ್ರಿಯ 11 ದೂರದಿಂದ ಅದನ್ನು ಕಂಡು ನಂಬಿಕೆಯಿಂದ ಉಲ್ಲಾಸದೊಡನೆ. ಏನ್ರಿ ನಂಬಿ ಉಲ್ಲಾಸದೊಡನೆ? ಆ ಸ್ಥಳದಲ್ಲಿ ಹೇಳಲ್ಪಟ್ಟಿದೆ, ಅವರಿಗೆ ನೇಮಿಸಲ್ಪಟ್ಟಂತ ದೇಶ ಪರಮ ಕಾನಾನ್, ಅಂದರೆ ನೂತನ ಯೆರೂಸಲೇಮ್. ಅದನ್ನು ಅವರು ನೋಡಲೇ ಇಲ್ಲ, ಅವರು ದರ್ಶಿಸಲಿಲ್ಲ. ಅವರೇ 175 ವರ್ಷ ಕಾನಾನಲ್ಲಿದ್ದು ಸತ್ತೋದ್ರಲ್ಲ. ಆದರೆ ಇಲ್ಲಿ ವಾಕ್ಯ ಏನು ಹೇಳುತ್ತದೆ ನೋಡಿರಿ, ದೂರದಿಂದ ಕಂಡು ನಂಬಿಕೆಯಿಂದ ಉಲ್ಲಾಸದೊಡನೆ. ಹಾಗಂದ್ರೆ ಏನರ್ಥ? ಆತ್ಮದಲ್ಲಿ ನೋಡಿದ್ದಾರೆ. ಆ ನೂತನ ಯೆರೂಸಲೇಮನ್ನು ಆತ್ಮದಲ್ಲಿ ನೋಡಿದ್ದಾರೆ.
ನೋಡಿ, ಇದೇ ಬರಲಿದೆ, ಇದನ್ನೇ ನಾನು ಹೊಂದಿಕೊಳ್ಳಲಿದ್ದೇನೆ, ಇದರಲ್ಲೇ ವಾಸ ಮಾಡಲಿದ್ದೇನೆ, ಇದೇ ದೇವರು ನನಗೋಸ್ಕರ ಇಟ್ಟದ್ದು. ಈಗ ಅವ್ರು ಹೇಳುತ್ತಾರೆ, ಇದನ್ನು ನೋಡದೆ ಇನ್ನು ಮುಂದೆ ನಾನು ಹೇಗೆ ಇರುತ್ತೇನೆ ಗೊತ್ತಾ? ಭೂಮಿಯಲ್ಲಿ ತಾವು ಪರದೇಶಿಗಳು, ಪ್ರವಾಸಿಗಳಾಗಿದ್ದೇವೆಂಬುದಾಗಿ. ಅದರ ಅರ್ಥ ಏನು? ನನ್ನ ಒರಿಜಿನಲ್ ಬಂತು. ಇದೆಲ್ಲವೂ ಕೂಡ ಟೆಂಪ್ರವರಿ. ಪರದೇಶಿ, ನಾನು ಫಾರಿನರ್, ನಾನು ಪ್ರವಾಸಿಗ, ನಾನು ಟ್ರಾವೆಲರ್ ಎಂದು ಹೇಳುತ್ತಾರೆ. ಐ ಆಮ್ ಎ ಫಾರಿನರ್ ಅಂಡ್ ಟ್ರಾವೆಲರ್. ಯಾಕೆ? ನನ್ನ ಒರಿಜಿನಲ್ ದೇಶ ಗೊತ್ತಾಯಿತು. ಅದೇ ಭಾವನೆ ನಿಮ್ಮ ಶರೀರದ ಮೇಲೆ ಬರಬೇಕು. ಯಾವಾಗ ಬರುತ್ತದೆ ಗೊತ್ತಾ? ನೀವು ಅದನ್ನು ನೋಡಿದ್ರಿ ಅಂದರೆ. ಅಬ್ರಹಾಮನು ನೂತನ ಯೆರೂಸಲೇಮನ್ನು ಆತ್ಮದಲ್ಲಿ ದರ್ಶಿಸಿದ ಹಾಗೆ ಪೌಲನು ಹೇಳುತ್ತಾರೆ, ನಾವು ಅದನ್ನು ದರ್ಶಿಸಬೇಕು, ನಾವು ಅದನ್ನು ನೋಡಬೇಕು, ಆತ್ಮದಲ್ಲಿ ಗ್ರಹಿಸಬೇಕು. ಗ್ರಹಿಸುವಾಗ ಅದರ ಮೇಲೆ ಆಸೆ ಬರುತ್ತದೆ. ಆಗ ಇದು ಹೇಗೆ ಅನ್ನಿಸುತ್ತದೆ ಗೊತ್ತಾ? ಇದರ ಮೇಲೆ ಒಂದು ಹಗೆ ಬರುತ್ತದೆ. ಇದು ಪರದೇಶಿಯಾಗಿ ಪ್ರವಾಸಿಗನಾಗಿ ಮಾರ್ಪಡುತ್ತದೆ. ಇದು ಟೆಂಪ್ರವರಿ. ಇಲ್ಲಿ ನಾನು ಟ್ರಾವೆಲ್ ಮಾಡುವುದಕ್ಕಾಗಿ ಕೊಟ್ಟಿದ್ದಾರೆ. ಒಂದು ದೇಶಕ್ಕೆ ನೀವು ಹೋದ್ರಿ ಅಂದರೆ, ಆ ಊರಲ್ಲಿ 10 ದಿನ ಇದ್ರಿ ಅಂದರೆ ಒಂದು ಟೆಂಪ್ರವರಿ ವೀಸಾ ಕೊಡುತ್ತಾರೆ. ಕೊಡುವುದು ಮಾತ್ರವಲ್ಲ, ಆ 10 ದಿನ ಒಂದು ಕಾರನ್ನು ತೆಗೆದುಕೊಂಡು ನೀವು ಸುತ್ತಬಹುದು. ಆ ಕಾರನ್ನು, ನಿಮ್ಮ ಪಾಸ್ಪೋರ್ಟ್ ಕಾಪಿಯನ್ನು ಕೊಟ್ಟರೆ ನಿಮಗೆ ಆ ಕಾರನ್ನು ಓಡಿಸುವುದಕ್ಕೆ ಕೊಡುತ್ತಾರೆ. ನೀವು ಅಲ್ಲಿ ಟ್ರಾವೆಲ್ ಮಾಡಬಹುದು. ತಿರುಗಿ ಬರುವಾಗ ನೀವು ಅಲ್ಲಿ ಟ್ರಾವೆಲ್ ಮಾಡಿ ಕಾಸನ್ನು ಕಟ್ಟಿ ಆ ಪಾಸ್ಪೋರ್ಟ್ ಕಾಪಿಯನ್ನು ನೀವು ರೀಗೇನ್ ಮಾಡಬಹುದು. ಆನಂತರವಾಗಿ ನೀವು ಹಿಂತಿರುಗಬಹುದು. ಯೋಚಿಸಿ ನೋಡಿರಿ, ಆ ಕಾರ್ ಟೆಂಪರವರಿ, ಆದರೆ ನೀವು ಸುತ್ತಬಹುದು. ಆ ದೇಶದಲ್ಲಿ ಇರುವ ತನಕ ನೀವು ಸುತ್ತಬಹುದು. ಆ ಕಾರ್ಗೆ ಬೇಕಾದ ಡೀಸೆಲ್ ಅಲ್ಲಿ ಹಾಕಿಸಿಕೊಳ್ಳಬಹುದು. ಏನಾದರೂ ರಿಪೇರ್ ಆಯ್ತಂದ್ರೆ ರಿಪೇರ್ ಮಾಡಿಸಿಕೊಳ್ಳಬಹುದು, ಅಥವಾ ಅದಕ್ಕಿಂತ ಬೆಟರ್ ಕಾರ್ ತೆಗೆದುಕೊಳ್ಳಬಹುದು. ಆದರೆ ಅದು ಟೆಂಪರವರಿ, ಅದಲ್ಲ ನಿಮ್ಮ ಕಾರ್. ಅದೇ ರೀತಿನೇ ಈ ಭೂಮಿಯಲ್ಲಿರುವಂಥ ನೀವು ನಾನು ಟೆಂಪರವರಿ. ಅದು ಈ ಕಾಲದಲ್ಲಿರುವಂಥ ಜನರು ಬಹಳ ಟೆಂಪರವರಿ. ಯಾಕೆ ಗೊತ್ತಾ? ನಮ್ಮ ಮಹಿಮೆಯ ಶರೀರ ಪ್ರತ್ಯಕ್ಷವಾಗುತ್ತದೆ. ಮುಂಚೆ ನಾವು ಸತ್ತರೆತನ ಅದನ್ನು ಹೊಂದಬೇಕು. ಈಗ ಹಾಗಲ್ಲ. ಜೀವಂತವಾಗಿರಲಿದ್ದೇವೆ. ದೇವರು ತರುತ್ತಾರೆ, ಅವರೇ ತೆಗೆದುಕೊಂಡು ಬರುತ್ತಾರೆ. ಹಾಗಾದರೆ ನಾನು ಎಷ್ಟು ಆಸೆಯಿಂದ, ತಾಳ್ಮೆಯಿಂದ ಕಾದುಕೊಂಡಿರಬೇಕು, ಎಷ್ಟು ಆಸೆಯಿಂದ ಎದುರು ನೋಡಬೇಕು ಅನ್ನುತ್ತಿದ್ದಾರೆ. ಇದು ಎರಡನೆಯದಾಗಿ ದೇವರಾತ್ಮನು ಮಾಡುವಂಥದ್ದು. ಕಡೆಯದಾಗಿ ಇನ್ನೊಂದು ವಿಷಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಇದನ್ನು ದೇವರಾತ್ಮನು ನಿಮ್ಮಲ್ಲಿ ಈ ಪ್ರಾರ್ಥನೆಯನ್ನು ಮಾಡಬೇಕೆಂದಿದ್ದಾರೆ. ಓದಿರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿರಿ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಯಾಕೆ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾರೆ? ನನಗೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನನಗೆ ಗೊತ್ತಿದೆಯಲ್ಲ, ನಾನು ದೇವರ ಮಕ್ಕಳಾಗಿದ್ದೇನಲ್ಲ. ಯೇಸುವನ್ನು ಅಂಗೀಕರಿಸುವಾಗಲೇ ಗೊತ್ತಾಯ್ತಲ್ಲ ದೇವರ ಮಕ್ಕಳಾಗಿದ್ದೇನೆಂದು. ನಾನು ಹೊರಗೆ ಅರಿಕೆ ಮಾಡುತ್ತೇನೆ, ನಾನು ಇನ್ನು ಮುಂದೆ ಯೇಸುವಿನ ಮಗ. ರಕ್ಷಣೆ ಹೊಂದುವಾಗ ಕೆಲವರು ಅರಿಕೆ ಮಾಡುವುದಕ್ಕೆ ಹೇಳುತ್ತಾರೆ, ಇವತ್ತಿನಿಂದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತೇನೆ, ಅವರ ಮಕ್ಕಳಾಗುತ್ತೇವೆ ಅಂತ ಹೇಳುತ್ತಾರೆ. ಸತ್ಯ, ಅದರಲ್ಲಿ ಸಂದೇಹವಿಲ್ಲ, ಅವತ್ತೇ ಮಕ್ಕಳಾದ್ವಲ್ಲ. ಆದರೆ ಇಲ್ಲಿ ವಾಕ್ಯವು ಹೇಳುತ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾರೆ. ಸಾಕ್ಷಿ ಕೊಟ್ಟು ನಂತರ ಏನು ಮಾಡುತ್ತಾರೆ? ಅದೇ ಬಹಳ ಮುಖ್ಯ. 27ನೇ ವಾಕ್ಯವನ್ನು ಓದಿರಿ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವರ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಈಗ ಏನು ಹೇಳುತ್ತಾ ಇದ್ದಾರೆಂದು ಅರ್ಥವಾಗುತ್ತಿದೆಯಾ? ದೇವ ಜನರಿಗೋಸ್ಕರವಾಗಿ ಬೇಡಿಕೊಳ್ಳುವವರಾಗಿದ್ದಾರೆ. ಏನು ದೇವರಾತ್ಮನು ಬೇಡಿಕೊಳ್ಳುತ್ತಾರೆ? ಇವನು ದೇವರ ಮಗನಾಗಿದ್ದಾನೆ ದೇವರೇ. ಈಗ ಹೃದಯದಲ್ಲಿ, ಆತ್ಮದಲ್ಲಿ ದೇವರ ಮಗನಾಗಿದ್ದಾನೆ. ಆದರೆ ಇವನು ಹೃದಯದಲ್ಲಿ ದೇವರ ಮಗನಾಗುವಂಥ ಆಲೋಚನೆ, ಆ ಆಸೆ, ಆ ಬಯಕೆ ಇವನಲ್ಲಿ ಬರಬೇಕು. ಇವನೊಳಗೆ ಏನಿದೆ? ಈ ಲೋಕದಲ್ಲಿರುವಂಥ ಆಸೆ, ಬಯಕೆ ಎಲ್ಲ ಇದೆ. ಈ ಶರೀರಕ್ಕೋಸ್ಕರವಾಗಿ ಅವನು ಹೋರಾಡುತ್ತಿದ್ದಾನೆ. ಈಗ ನೀವು ಕೂಡ ಈ ಶರೀರದಲ್ಲಿ ಪಾಪ ಮಾಡಬಾರದೆಂದು ಹೋರಾಡುತ್ತೀರಾ ಅಲ್ವಾ? ಈ ಶರೀರದಲ್ಲಿ ಪಾಪ ಮಾಡಬಾರದೆಂದು ಹೋರಾಡುತ್ತೀರಾ. ಏನು ಹೋರಾಡುತ್ತೀರಾ? ದೇವರೇ, ನಾನು ಪಾಪ ಮಾಡಬಾರದು. ಕೆಲವು ಬಲಹೀನತೆ ಪಾಪ ಮಾಡುತ್ತೇವೆ. ನಾವೇನೆಂದುಕೊಳ್ಳುತ್ತೇವೆ? ಇನ್ನು ಮುಂದೆ ಇದನ್ನು ಮಾಡಬಾರದು ದೇವರೇ. ಸತ್ಯ, ಬಿದ್ದು ಬಿದ್ದು ಹೇಳುತ್ತೇವೆ. ನಾನು ಯಾವಾಗಲೂ ಹೇಳುತ್ತೇನೆ, ಬೀಳುವುದು ನಿಜವಾಗಿಯೂ ಪಾಪವಲ್ಲ, ಏಳದೇ ಇರುವಂಥದ್ದೇ ಪಾಪ. ನಿನಗೆ ಆಸೆ ಬರಬೇಕು ನಾನು ಹೇಳಬೇಕೆಂದು. ಯಾಕಂದರೆ ಬಿದ್ದು ಬಿದ್ದು ಹೇಳುವಂಥದ್ದೇ ಈ ಶರೀರದಲ್ಲಿರುವಂಥ ಬಲಹೀನತೆ. ಬೀಳದೇ ಇರುವಂಥದ್ದು ಒಳ್ಳೆಯದು. ಅದೇ ಬೈಬಲ್ ಹೇಳುತ್ತದೆ, ನಿಂತಿದ್ದೇನೆ ಎಂಬುದಾಗಿ ಹೇಳುವವನು ಬೀಳದೇ ಇರಲಿ. ನಾವು ಸ್ಟ್ರಾಂಗ್ ಆಗಿದ್ದೇವೆ, ಬೀಳಬಾರದು. ಓಕೆ, ರೈಟ್. ಆದರೆ ಬೀಳದಂತೆ ನೋಡಿಕೊಳ್ಳಿ ಎನ್ನುತ್ತಾರೆ. ಆದರೆ ಈ ಸ್ಥಳದಲ್ಲಿ ಅದನ್ನು ಹೇಳಿಲ್ಲ. ಇವನಿಗೆ ಆ ಒಂದು ಆಸೆಯು ಬರಬೇಕು ದೇವರೇ. ಆತ್ಮದಲ್ಲಿ ಸಾಕ್ಷಿ ಕೊಡುತ್ತಾರೆ, ನೀನು ದೇವರ ಮಗನಪ್ಪ, ನೀನು ದೇವರ ಮಗನು. ಅದಕ್ಕಾಗಿ ನಾನು ಏನು ಮಾಡಬೇಕು? 27ನೇ ವಾಕ್ಯ ಹೇಳುತ್ತದೆ, ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವರ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ. ಈಗ ಅವ್ರು ಹೇಳುತ್ತಿದ್ದಾರೆ, ನಿನ್ನ ಭಾವನೆಯು ಏನಾಗಿದೆ? ನಿನಗೆ ದೇವ ಜನರಿಗೆ ಇರಬೇಕಾದ ಭಾವನೆ ಇದೆಯಾ? ಆ ಶರೀರಕ್ಕೆ ಸಂಬಂಧಪಟ್ಟ ಭಾವನೆ ನಿನ್ನಲ್ಲಿದೆಯಾ? ನೀನು ಆ ರೀತಿ ಮಾರ್ಪಡುತ್ತಾ ಇದೆಯಾ?
ನಿನ್ನ ಆಸೆ ಆ ರೀತಿಯಾಗಿ ಇದೆಯಾ? ಈಗ ನೋಡಿ, ಸೈನ್ಯದಲ್ಲಿ ಜನರನ್ನು ಸೆಲೆಕ್ಟ್ ಮಾಡುತ್ತಾರೆ. ಆ ಸೈನ್ಯದಲ್ಲಿ ಜನರನ್ನು ಸೆಲೆಕ್ಟ್ ಮಾಡುವಾಗ ನೇರವಾಗಿ ಸೈನ್ಯದಲ್ಲಿ ಸೇರುವುದಕ್ಕೆ ಆಗಲ್ಲ. ಇವನೇನು ಮಾಡಬೇಕು ಗೊತ್ತಾ? ಸೈನ್ಯಕ್ಕೆ ಆಯ್ಕೆ ಮಾಡುತ್ತಾರೆ ಅಂತ ಗೊತ್ತಾಯಿತು, ನಾನು ಸೈನ್ಯಕ್ಕೆ ಹೋಗುತ್ತೇನೆ ಅಂತ ಗೊತ್ತಾಯಿತು ಅಂದರೆ ಈಗ ಅವನು ಓಡುತ್ತಾನೆ. ಅದಕ್ಕಿಂತ 6 ತಿಂಗಳ ಮುಂಚೆ ಏನು ಮಾಡುತ್ತಾನೆ? ಪ್ರಾಕ್ಟೀಸ್ ಮಾಡುತ್ತಾನೆ, ಚೆನ್ನಾಗಿ ಸುತ್ತುತ್ತಾನೆ, ಆನಂತರ ಎಕ್ಸರ್ಸೈಸ್ ಮಾಡುತ್ತಾನೆ, ಬಾಡಿ ಬಿಲ್ಡ್ ಮಾಡುತ್ತಾನೆ, ಆನಂತರ ಓಡುತ್ತಾನೆ. ಅದಕ್ಕೆ ತಕ್ಕ ಹಾಗೆ ಆ ಸೈನ್ಯದಲ್ಲಿ ಆ ಸೈನಿಕನಿಗೆ ಯಾವ ಕ್ರೈಟೀರಿಯಾ ಇರಬೇಕು ಅದಕ್ಕೆ ತಕ್ಕ ಹಾಗೆ ಅವನನ್ನು ಬದಲಾಯಿಸಿಕೊಳ್ಳುತ್ತಾನೆ. ಅದಕ್ಕೆ ಪ್ರಾಕ್ಟೀಸ್ ಮಾಡುತ್ತಾನೆ. ಒಂದು ದಿನ ಸೆಲೆಕ್ಷನ್ನಲ್ಲಿ ಹೋಗಿ ನಿಲ್ಲುತ್ತಾನೆ. ಸೆಲೆಕ್ಷನ್ಗೆ ಹೋಗುವಾಗ ಅವನನ್ನು ಮಾರ್ಪಡಿಸಿಕೊಳ್ಳುವುದಿಲ್ಲ. ಚೆನ್ನಾಗಿ ತಿಳಿದುಕೊಳ್ಳಿರಿ, ನಾನು ಮೊದಲು ಸೆಲೆಕ್ಷನ್ಗೆ ಹೋಗುತ್ತೇನೆ, ನೀವು ನನ್ನನ್ನು ಸೆಲೆಕ್ಷನ್ ಮಾಡಿ, ನಾನು ಹೋಗಿ ನೀವು ಹೇಳುವಂಥ ಸ್ಟ್ರಕ್ಚರ್ಗೆ ಮಾರ್ಪಡಿಸಿಕೊಂಡು ಬರುತ್ತೇನೆ. ಇಲ್ಲ ಇಲ್ಲ ಇಲ್ಲ, ನೀನು ಅನ್ಫಿಟ್, ನೀನು ಆಗುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ನೀನು ಮೊದಲು ಫಿಟ್ ಆಗಿ ಆನಂತರ ಬಾ. ಇಲ್ಲಿ ಬಾ, ಆನಂತರ ನಿನ್ನನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲಿ ಬೇರೆ ಪ್ರಾಕ್ಟೀಸ್ ಇದೆಯಪ್ಪ, ಆದರೆ ಬೇಸಿಕ್ ಆಗಿ ನೀನು ಇದನ್ನು ಮಾಡಬೇಕು. ಫಿಟ್ ಆಗಿ ಬಾ, ಫಿಟ್ ಆಗಿ ಬಾ. ಅದನ್ನೇ ದೇವರಾತ್ಮನ ಏನು ಮಾಡುತ್ತಾರೆ? ಒಂದು ಮಹಿಮೆಯ ಶರೀರ ಬರಲಿದೆ, ನೀವು ದೇವರ ಮಕ್ಕಳಾಗಿರಲಿದ್ದೀರಾ. ನಿನ್ನ ಶರೀರದ ಆಲೋಚನೆಯೊಂದಿಗೆ ಅವರು ಹೋರಾಡುತ್ತಾರೆ. ನೀನು ಏನು ಯೋಚಿಸಬೇಕು ಆ ಶರೀರಕ್ಕೆ ತಕ್ಕ ಹಾಗೆ ಯೋಚನೆ ಮಾಡು. ನೀನು ಯಾವ ರೀತಿ ಮಾರ್ಪಡಬೇಕು ಆ ಶರೀರಕ್ಕೆ ತಕ್ಕ ಹಾಗೆ ಮಾರ್ಪಡಬೇಕು. ಅದಕ್ಕೆ ತಕ್ಕ ಹಾಗೆ ಫಿಟ್ ಆಗು. ನಾನು ಈಗ ಆ ಒಂದು ಆಲೋಚನೆಯಲ್ಲೇ ಇಲ್ವಲ್ಲ, ಅದಕ್ಕೆ ಪ್ರಾಕ್ಟೀಸೇ ಮಾಡುತ್ತಿಲ್ವಲ್ಲ. ನಿಮಗೂ ನನಗೂ ಆ ದೇವರ ಮಕ್ಕಳಿಗೆ ಇರಬೇಕಾದಂಥ ಬದಲಾವಣೆ ನಮ್ಮಲ್ಲಿ ಬರಬೇಕು. ನಿಮಗೆ ಆ ಥಾಟ್ ಬರಬೇಕು. ಹಾಗಾದರೆ ನಿಮ್ಮ ಆಲೋಚನೆಯಲ್ಲಿ ಅದರ ಕುರಿತಾಗಿ ಇತ್ತು ಅಂದರೆ, ಈಗ ಆ ಸೈನ್ಯದಲ್ಲಿ ಹೇಳಿರುತ್ತಾರೆ 5.5 ಅಡಿ ಇರಬೇಕು. ಡೈಲಿ ಪುಲ್ಅಪ್ಸ್ ಮಾಡುತ್ತಾರೆ, 5.5 ಅಡಿ ಆಗಬೇಕು. ಅನೇಕ ಮೊಳಕೆ ಕಾಳು ತಿನ್ನಬೇಕು, ಬಾಡಿ ಬಿಲ್ಡ್ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಆ ಕ್ರೈಟೀರಿಯಾ ನಿಮಗೆ ಗೊತ್ತಿರಬೇಕು. ಅದರ ರಚನೆಯು ನಿಮಗೆ ಗೊತ್ತಿದ್ದು, ಆ ದೇವರ ಶರೀರ ನನಗೆ ಇಟ್ಟಿರುವುದಕ್ಕೆ ತಕ್ಕ ಹಾಗೆ ನಾನು ಮಾರ್ಪಡಬೇಕೆಂದು ತೀರ್ಮಾನ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಒಂದೊಂದು ದಿನ ಮಾರ್ಪಡುತ್ತೀರಾ. ಒಂದು ಸತ್ಯ ಹೇಳ, ನೀವು ಮಾರ್ಪಡುವಾಗ ಈ ಶರೀರದಲ್ಲಿ ಅದು ಕಾಣಿಸುತ್ತದೆ. ನೀವು ಮಾರ್ಪಡುವುದು ಎಲ್ಲಿ ಕಾಣಿಸುತ್ತದೆ? ಈಗ ನೀವು ಇಟ್ಟುಕೊಂಡಿರುವಂಥ ಈ ಶರೀರದಲ್ಲಿ ಕಾಣಿಸುತ್ತದೆ. ಕಾಣುತ್ತದ ಅಂತ ಕೇಳುತ್ತಿದ್ದೀರಾ? ಓದಿರಿ 1 ಕೊರಿಂಥದವರಿಗೆ 13ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತಿದೆ, ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಏನನ್ನು ಈಗ ಕಂಚಿನ ದರ್ಪಣದಲ್ಲಿ ಕಾಣುವಂತೆ ಕಾಣುತ್ತಾ ಇದ್ದೇವೆ? ಹಾಗಾದರೆ ನಾನು ಏನನ್ನು ಮುಖಾಮುಖಿಯಾಗಿ ನೋಡುತ್ತೇನೆ? ಯಾವುದರ ಕುರಿತಾಗಿ ಹೇಳುತ್ತಾ ಇದ್ದಾರೆ? ಓದಿರಿ 2 ಕೊರಿಂಥದವರಿಗೆ 3ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿರಿ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗುತ್ತೇವೆ. ಹಾಗಾದ್ರೆ ಏನು ಹೇಳುವುದಕ್ಕೆ ಬರುತ್ತಿದ್ದಾರೆ ಅಂದರೆ, ನೀನು ಹೋಗಿ ಕನ್ನಡಿಯ ಮುಂದೆ ನಿಲ್ಲು. ಕನ್ನಡಿಯ ಮುಂದೆ ನೀವು ನಿಂತರೆ ಕನ್ನಡಿಯಲ್ಲಿ ಏನು ಕಾಣುತ್ತದೆ? ಕನ್ನಡಿಯಲ್ಲಿ ಏನು ಕಾಣುತ್ತದೆ? ನಿಮ್ಮ ಮುಖ ಕಾಣುತ್ತದೆ, ಹೌದು ತಾನೆ? ನಿಮ್ಮ ಮುಖ ಹಾಗೆಯೇ ಕಾಣುತ್ತದೆ. ನೀವು ಕನ್ನಡಿಯ ಮುಂದೆ ನಿಂತಿರಿ ಅಂದರೆ ಆತ್ಮದಲ್ಲಿ ಆ ಶರೀರವು ಕಾಣಿಸುತ್ತದೆ. ಆ ಶರೀರ ಕಾಣಿಸುತ್ತದೆ. ಅದು ಹೇಗೆ ಕಾಣಿಸುತ್ತದೆ? ನೆರಳಾಗಿ ಕಾಣಿಸುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ನೀವು ನಿಲ್ಲುತ್ತೀರಾ, ಅಲ್ಲಿ ಮಹಿಮೆಯ ಶರೀರ ಕಾಣುತ್ತದೆ. ನಿಲ್ಲುವಾಗ ಏನು ಕಾಣುತ್ತದೆ? ಮಹಿಮೆಯ ಶರೀರ. ನಾನು ಹೇಳುತ್ತಿರುವುದು ಲಿಟರಲ್ ಆಗಿ ಕನ್ನಡಿಯ ಮುಂದೆ ಅಲ್ಲ. ನಿಮ್ಮನ್ನು ನೋಡುವಾಗ ಕನ್ನಡಿಯಲ್ಲಿ ನೋಡುವ ಹಾಗೆ. ಅದರ ಅರ್ಥ ಏನೆಂದರೆ, ನಿಮ್ಮನ್ನೇ ನೋಡುತ್ತಾರೆ, ಆದರೆ ನೀವು ಕಾಣುವುದಿಲ್ಲ. ನಿಮ್ಮಲ್ಲಿ ಇಟ್ಟಿರುವಂಥ ದೇವರ ಶರೀರ ನಿಮ್ಮ ಮೂಲಕವಾಗಿ ಅವರಿಗೆ ಕಾಣುತ್ತದೆ. ಆ ಮಹಿಮೆಯು ನಿಮ್ಮಲ್ಲಿ ಕಾಣುತ್ತದೆ. ಬರುವಂಥದ್ದು ಮೋಶೆ ಎಂದು ಗೊತ್ತಾಗುತ್ತಿದೆ, ಬರುತ್ತಿರುವುದು ಮೋಶೆ ಎಂದು ಗೊತ್ತಾಗುತ್ತಿದೆ, ಆದರೆ ಮುಖ ಕಾಣುತ್ತಿಲ್ಲ, ಪ್ರಕಾಶವಾಗಿದೆ. ಏನು ಮುಖ ಪ್ರಕಾಶವಾಗಿದೆಯಲ್ಲ? ಅಯ್ಯೋ, ನಿನ್ನ ಮುಖ ಕಾಣುತ್ತಿಲ್ಲ, ಪ್ರಕಾಶವಾಗಿದೆ. ಕೆಲವು ಸಮಯ ನೀವು ಹೈವೇಲಿ ಹೋಗಬೇಕಾದ್ರೆ ನೋಡಿ, ಮುಂದೆ 2 ಲೈಟು ಪಟಾರ್ ಅಂತ ಹೊಡೆಯುತ್ತದೆ ಹೈವೇಸಲ್ಲಿ. ನಾವು ಅನ್ಕೊಂತೇವೆ ಏನೋ ಲಾರಿ ಆಗಿರ್ಬೇಕಂತ, ನೋಡಿದ್ರೆ ಕಾರಾಗಿರುತ್ತದೆ. ಆ ಲೈಟಿನ ಬೆಳಕು ಅದರೊಳಗಿರುವಂಥದ್ದನ್ನು ಏನು ಮಾಡುತ್ತದೆ? ಅದು ಮರೆ ಮಾಡುತ್ತದೆ, ಲೈಟ್ ಹೊಡೆಯುತ್ತದೆ. ಅದೇ ರೀತಿಯಾಗಿ ಮೋಶೆ ಆಚೆ ಬರುವಾಗ ಲೈಟ್ ಹೊಡೆಯುತ್ತಾ ಇದೆ, ಪ್ರಕಾಶವಾಗಿ ಹೊಡೆಯುತ್ತಾ ಇದೆ. ಅದು ಹೊಡೆಯುವಾಗ ಇದು ಮೋಶನೆ ಅಂತ ಗೊತ್ತಾಗ್ತಿದೆ, ಆದರೆ ಮೋಶೆಯ ಮುಖ ಇಲ್ಲ. ಅಲ್ಲಿ ನೋಡಿದ್ರೆ ಒಂದು ಬೆಳಕು ಹೊಡೆಯುತ್ತಾ ಇದೆ. ಈ ಬೆಳಕು ಎಲ್ಲಿಂದ ಹೊಡೆಯುತ್ತಾ ಇದೆ? ದೇವರನ್ನು ಹೋಗಿ ಬೆಟ್ಟದಲ್ಲಿ ನೋಡಿದ ಕೂಡಲೇ ಅವರ ಮುಖದಲ್ಲಿರುವಂಥ ಬೆಳಕು ಇವನ ಮುಖದ ಮೇಲೆ ಹೊಡೆದು, ಈಗ ಮೋಶೆಯ ಮುಖದಿಂದ ಬೆಳಕು ಕಾಣಿಸುತ್ತಾ ಇದೆ, ಇವನು ಕಾಣಿಸ್ತಿಲ್ಲ. ನಾನು ಹೇಳುತ್ತಿರೋದು ಅರ್ಥವಾಗುತ್ತಿದೆಯಾ? ಅದೇನೆ, ನೀವು ದೇವರ ಸಮ್ಮುಖದಲ್ಲಿ ದೇವರನ್ನು ಬಯಸಿ ದೇವರ ಸ್ವಾರೂಪ್ಯವುಳ್ಳವರಾಗಿ ಮಾರ್ಪಟ್ಟು ನಿಲ್ಲುವಾಗ ನಿನ್ನ ನಡೆಯಲ್ಲಿ, ನುಡಿಯಲ್ಲಿ, ಭಾವನೆಯಲ್ಲಿ, ಆಲೋಚನೆಯಲ್ಲಿ ಎಲ್ಲದರಲ್ಲೂ ಕ್ರಿಸ್ತನು ಪ್ರತಿಬಿಂಬಿಸುತ್ತಾರೆ. ಕ್ರಿಸ್ತನ ಮಕ್ಕಳು ಎನ್ನುವಂಥ ಸ್ವಭಾವ ಪ್ರತಿಬಿಂಬಿಸುತ್ತದೆ. ನೀವು ಆಗಲೇ ಸ್ವಲ್ಪವಾಗಿ ಮಾರ್ಪಡುತ್ತೀರಾ. ಈಗ ನೀವು ಪಾಪವನ್ನು ಬಿಡಬೇಕೆಂದು ನೆನೆಸುತ್ತೀರಾ ಅಲ್ವಾ? ಪಾಪವನ್ನು ಬಿಡುವುದಕ್ಕೆ ಆಗಲ್ಲ. ಒಂದನ್ನು ಬಿಟ್ಟರೆ ಇನ್ನೊಂದು ಬರುತ್ತದೆ, ಒಂದನ್ನು ಬಿಟ್ಟರೆ ಇನ್ನೊಂದು ಬರುತ್ತದೆ, ಬರುತ್ತಲೇ ಇರುತ್ತದೆ. ಅದಕ್ಕೆ ಬದಲಾಗಿ ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕೆಂದು ಇದರಿಂದ ಓಡ್ರಿ. ಇದರ ಕುರಿತಾಗಿ ನೀವು ಯೋಚನೆಯನ್ನು ಮಾಡೋದಿಲ್ಲ.
ಈಗ ನಾನು ಏನು ಮಾಡಬೇಕು? ಆ ಕನ್ನಡಿಯಲ್ಲಿ ನೋಡಿ 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 ನನ್ನನ್ನು ಸರಿಪಡಿಸಿಕೊಳ್ಳಬೇಕು. ನಾನು ಕ್ರಿಸ್ತನ ಸಾರೂಪ್ಯವುಳ್ಳವನಾಗಿ ಮಾರ್ಪಟ್ಟಿದ್ದೇನಾ? ಮಾತು ಬದಲಾಯಿತಾ? ದಿಢೀರೆಂದು ಕೋಪ ಬರುತ್ತದೆ. ದೇವರಾತ್ಮನು ಹೇಳುತ್ತಾರೆ, ಇಲ್ಲಪ್ಪ, ನಿನ್ನ ಮಾತಿನಲ್ಲಿ ಕೋಪ ಇದೆ ನೋಡು. ಇದು ಹಾಗೆ ಬರಬಾರ್ದಪ್ಪ ಬರಬಾರ್ದಪ್ಪ ಅಂತ ಹೇಳುತ್ತಾರೆ. ಈಗ ಇನ್ನೂ ಮಾರ್ಪಡುವುದಕ್ಕೆ ಟ್ರೈ ಮಾಡುತ್ತೇವೆ. ಆನಂತರ ದಿಢೀರೆಂಬುದಾಗಿ ಮಾತಾಡುತ್ತಲೇ ಇರುತ್ತೇವೆ. ದಿಢೀರೆಂಬುದಾಗಿ ಆಲೋಚನೆಯಲ್ಲಿ ಏನೋ ಒಂದು ಶರೀರದ ಇಚ್ಛೆಯ ಏನೋ ಒಂದು ಬರುತ್ತದೆ. ದೇವರು ಹೇಳುತ್ತಾರೆ, ಇಲ್ಲ ಅಪ್ಪ, ಇನ್ನೂ ಸ್ವಲ್ಪ ಬದಲಾಗು ಬದಲಾಗು. ಈಗ ದಿಢೀರೆಂದು ಬೀಳುತ್ತಾರೆ, ಎದ್ದೇಳು ಎದ್ದೇಳು ಬದಲಾಗು. ಒಂದು ದಿನ ಬರುತ್ತದೆ, ನನ್ನ ಶರೀರವು ಹೇಗೆ ಪರಲೋಕದಲ್ಲಿ ರಚಿಸಲ್ಪಟ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ನಾನು ಇಲ್ಲಿ ಮಾರ್ಪಟ್ಟಿರುತ್ತೇನೆ ಒಳಗೆ. ಈಗ ದೇವರು ಹೇಳುತ್ತಾರೆ, ಇದನ್ನು ರಿಮೂವ್ ಮಾಡು, ಮೇಲೆ ಇರುವಂಥದ್ದನ್ನು, ನಾಶವಾಗುವಂತ ಇದನ್ನು ರಿಮೂವ್ ಮಾಡು, ನಾಶವಾಗದೇ ಇರುವಂಥದ್ದನ್ನು ಧರಿಸಿಕೊ. ಈಗ ಆ ಶರೀರಕ್ಕೆ ತಕ್ಕ ಹಾಗೆ ನೀನು ಫಿಟ್ ಆಗಿದೆಯಾ? ಆ ಶರೀರಕ್ಕೆ ತಕ್ಕ ಹಾಗೆ ನೀನು ಬದಲಾಗಿದ್ದಾಯಿತು. ಆ ಶರೀರಕ್ಕೆ ತಕ್ಕ ಹಾಗೆ ನೀನು ಬದಲಾಗಬೇಕು. ಅದಕ್ಕಾಗಿಯೇ ಈಗ ದೇವರಾತ್ಮನ ಏನು ಮಾಡುತ್ತಾರೆ ಅದರ ಕುರಿತಾಗಿ ನೋಡಿ ನಾವು ಮುಗಿಸೋಣ. ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಏನು ಸಹಾಯ ಮಾಡುತ್ತಾರೆ? ಇನ್ನೂ ಬದಲಾಗಬೇಕು, ಇನ್ನು ಆ ಶರೀರಕ್ಕೆ ತಕ್ಕ ಹಾಗೆ ಬದಲಾಗು. ನಿನ್ನನ್ನು ಹೇಗೆ ನಾನು ಮಾರ್ಪಡಿಸುತ್ತಾ ಇದ್ದೇನೆ ಗೊತ್ತಾ? ನಿನ್ನನ್ನು ಪಾಸ್ಟರ್ ಆಗಿ ಮಾರ್ಪಡಿಸುತ್ತೇನೆ, ನಿನ್ನನ್ನು ಎವೆಂಜಲಿಸ್ಟ್ ಆಗಿ ಮಾರ್ಪಡಿಸುತ್ತೇನೆ, ನಿನ್ನನ್ನು ಸುವಾರ್ತಿಕನಾಗಿ. ಇಲ್ಲ ಇಲ್ಲ ಇಲ್ಲ, ನಿನಗೆ ಮಹಿಮೆಯ ಶರೀರ ಎಂಬುದಾಗಿ ನಾನು ಇಟ್ಟಿದ್ದೇನೆ. ಅದೇನೆಂಬುದಾಗಿ ನನಗೆ ಗೊತ್ತು, ಅದನ್ನು ರೂಪಿಸಿದಂಥ ಯೇಸುವಿಗೆ ಗೊತ್ತು. ಈಗ ನೀನು ಅದನ್ನು ತಿಳಿದುಕೋ. ಈಗ ಇಲ್ಲಿಯವರೆಗೂ ನೀವು ಸಾಧಾರಣವಾದಂಥ ಒಬ್ಬ ವ್ಯಕ್ತಿಯಾಗಿದ್ರಿ. ದಿಢೀರೆಂಬುದಾಗಿ ಮದುವೆ ಫಿಕ್ಸ್ ಮಾಡಿದ್ರು, ವರ ಆದ್ರಿ. ಈಗ ಅಲ್ಲಿಂದ ಒಬ್ಬರು ಬರುತ್ತಾರೆ, ಏನಪ್ಪ ಇದೆಲ್ಲ ಓಕೆನೆ, ಇದು ಈ ಸ್ಥಳಕ್ಕೆ ಓಕೆ, ಆದರೆ ಮದುವೆ ಆಗುವಂಥ ಹುಡುಗನಿಗೆ ಇದಿರಬಾರ್ದು. ಅದಕ್ಕೆ ಒಂದು ಡ್ರೆಸ್ಸಿಂಗ್ ಕೋಡ್ ಇದೆ, ಅದಕ್ಕೆಂಬುದಾಗಿ ಒಂದು ಅಲಂಕಾರ ಇದೆ. ಎಸ್ತರಳು ಸಾಧಾರಣ ಸ್ತ್ರೀನೇ, ಆದರೆ ಕರೆದುಕೊಂಡು ಹೋಗಿ ರಾಣಿಯ ವಸ್ತ್ರದಿಂದ ಅಲಂಕರಿಸುತ್ತಾರೆ. ಈಗ ಹೇಳುತ್ತಾರೆ, ರಾಣಿಯ ಅಲಂಕಾರ ನನಗೆ ಹಾಕಿರಿ. ಒಂದು ದಿನ ನೀನು ರಾಜನ ಪಕ್ಕ ಕೂತುಕೊಳ್ಳುತ್ತಿ ಅಂದ್ರೆ ಈ ಅಲಂಕಾರ ಮಾಡಲೇಬೇಕು. ಅದಕ್ಕೆ ತಕ್ಕ ಹಾಗೆ ಬದಲಾಗು. ಇನ್ನು ಮುಂದೆ ಎಸ್ತರಳೆನ್ನುವಂಥದ್ದನ್ನು ಮರೆತು ಹೋಗು. ಇನ್ನು ಮುಂದೆ ನೀನು ಯಾರು, ನಿನ್ನ ಹಳೆಯದನ್ನು ಮರೆತು ಬಿಡು, ನಿನ್ನ ಪೂರ್ವಿಕತೆಯನ್ನು ಮರೆತು ಬಿಡು. ನಿನ್ನ ತಾಯಿ ತಂದೆಯ ಕುರಿತಾಗಿ ಮಾತನಾಡಬೇಡ. ಎಸ್ತರಳ ಕುರಿತಾಗಿ ಹೇಳುತ್ತಿದ್ದೇನೆ. ತನ್ನ ತಾಯಿ ತಂದೆ ಕುರಿತಾಗಿ ತಿಳಿಸಿದವಳಾಗಿದ್ದಳು. ಬಿಡು, ಎಲ್ಲವನ್ನು ಬಿಡು. ಈಗ ನೀನು ಯಾರು ಗೊತ್ತಾ? ಅರಸನಾದ ಅಹಷ್ವೇರೋಷನಿಗೆ ಹೆಂಡತಿಯಾಗಬೇಕಾದವಳು. ನೀನು ಅದಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೋ, ಫಿಟ್ ಆಗು. ಇದೇ ಇವತ್ತು ದೇವರ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೇವೆ. ಕರ್ತನು ನಿಮಗೂ ನನಗೂ ಮಹಿಮೆಯಾದ ಶರೀರವನ್ನು ಇಟ್ಟಿದ್ದಾರೆ. ಅದು ದೇವರ ಮಕ್ಕಳಿಗೆಂದು ಇಟ್ಟಿರುವ ಶರೀರ. ಆದರೆ ಒಳಗೆ ಇನ್ನೂ ಏನು ಮಾರ್ಪಟ್ಟಿಲ್ಲ, ಆ ಮಕ್ಕಳಿಗೆ ತಕ್ಕ ಹಾಗೆ ಮಾರ್ಪಟ್ಟಿಲ್ಲ. ಇದನ್ನೇ ದೇವರಾತ್ಮನ ಏನು ಮಾಡುತ್ತಾರೆ? ಮಾರ್ಪಡಿಸುತ್ತಾರೆ. ಮಾರ್ಪಡು. ಈ ಸ್ವಭಾವ ಅದಕ್ಕೆ ಸಂಬಂಧಪಟ್ಟದಲ್ಲ. ಪರಲೋಕದಲ್ಲಿ ನಿನಗೆ ದೇವರ ಪಕ್ಕದಲ್ಲಿ ಒಂದು ಸ್ಥಳವು ಸಿದ್ಧವಾಗಿದೆ. ಪರಲೋಕದಲ್ಲಿ ನಿನಗೆ ಈ ರೀತಿಯಾದ ಶರೀರ ಇದೆ. ನೀನು ಮಹಿಮೆಯಾಗಿ ಇರಲಿದ್ದೀಯಾ, ದೇವಪುತ್ರನಾಗಿ ಇರಲಿದ್ದೀಯಾ. ರಾತ್ರಿ ಹಗಲು ನೀನು ದೇವರನ್ನು ದರ್ಶಿಸಲಿದ್ದೀಯಾ. ನಿನಗೆ ಬೇರೊಂದು ಕೆಲಸವನ್ನು ಪರಲೋಕ ಇಟ್ಟಿದೆ. ಇದೆಲ್ಲ ಇದೆ. ಅದಕ್ಕೆ ತಕ್ಕ ಹಾಗೆ ಮಾರ್ಪಡು 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 ಅಂದರೆ ಇಲ್ಲಿ ಅವರು ಮಾರ್ಪಡುತ್ತಿಲ್ಲ. ಒಳಗೆ ಇನ್ನೂ ಇದೆ. ಇನ್ನೂ ಮನೆ ತೆಗೆದುಕೊಳ್ಳಬೇಕು, ಕಾರ್ ತೆಗೆದುಕೊಳ್ಳಬೇಕು. ಸಾಯುವಷ್ಟರಲ್ಲಿ ಹಿಂದೆ ಇರುವಂತಹ ರಬ್ಬರ್ ತೋಟವನ್ನು ಹೇಗಾದರೂ ನಾನು ತೆಗೆದುಕೊಂಡೇ ಸಾಯುತ್ತೇನೆ. ದೇವರು ಹೇಳುತ್ತಾರೆ, ಇನ್ನೂ ನೀನು ಮಾರ್ಪಟ್ಟಿಲ್ಲ. ಈ ಲೋಕದ ಮೇಲೆ ನಿನಗೆ ಹಾಗೆ ಬರಬೇಕು. ನಿನ್ನ ಶರೀರದ ಮೇಲೆ, ಲೋಕದ ಮೇಲೆ, ಎಲ್ಲದರ ಮೇಲೂ ಬರಬೇಕು. ಯಾಕಂದ್ರೆ ನಿನ್ನ ಆತ್ಮ ಬೇರೊಂದು ಶರೀರಕ್ಕಾಗಿ ಮಾಡಲ್ಪಟ್ಟದ್ದು. ಅದು ಇಲ್ಲಿ ಒಂದು ಟೆಂಪರವರಿಯಾಗಿ ಇದೆ. ಆದ್ದರಿಂದಲೇ ಬೈಬಲ್ ಹೇಳುತ್ತದೆ, ಈ ಆತ್ಮವು ಈ ಶರೀರದಲ್ಲಿ ಸಿಲುಕಿಕೊಂಡು ತವಕಿಸುತ್ತಾ ಇದ್ದಂತೆ. ದೇವರೇ ಏನು ಮಾಡುತ್ತಾರಂದ್ರೆ ಅದರಲ್ಲಿ ಸ್ವಲ್ಪ ದಿನಗಳು ಇರು ಅನ್ನುತ್ತಾರಂತೆ. ಸ್ವಲ್ಪ ದಿನ ಏನು ಮಾಡು, ಇದರಲ್ಲಿ ಇರು. ಒಬ್ಬ ದೊಡ್ಡ ಶ್ರೀಮಂತ ತನ್ನ ಮಗನೊಂದಿಗೆ 1000 ಕೋಟಿ ಬಿಸ್ನೆಸ್ ಅನ್ನು ಕೈಗೆ ಒಪ್ಪಿಸುವುದಕ್ಕಿಂತ ಮುಂಚೆ ನೀನು ಹೋಗಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡು ಅಂದರು. ಸ್ವಲ್ಪ ದಿನ ಇಲ್ಲಿ ಇರು, ಆ ಕೆಲಸವನ್ನು ಮಾಡು, ಕಲಿತುಕೋ. ಅಲ್ಲಿ ಕಲಿತುಕೊಂಡು ಹಸಿವು ಅಂದ್ರೆ ಏನಂತ ಸ್ವಲ್ಪ ದಿನ ನೋಡು, ಉಪವಾಸ ಅಂದ್ರೆ ಏನೆಂಬುದಾಗಿ ನೋಡು, ರೋಡಲ್ಲಿ ನಡೆದುಕೊಂಡು ಹೋಗುವುದಂದ್ರೆ ಏನಂತ ನೋಡು, ಬಡವರ ಕಷ್ಟ ಏನೆಂಬುದಾಗಿ ನೋಡು. ಆನಂತರವಾಗಿ ತಂದು ಇಲ್ಲಿ ಕೂರಿಸುತ್ತೇನೆ. ಆದರೆ ನೀನು ಅಲ್ಲಿ ಇರುವಾಗಲೂ ನನ್ನ ಮಗನೇ. ಯಾರತ್ರನೂ ಕೂಡ ನೀನು ಹೇಳಬಾರದು, ಆದರೆ ನೀನು ನನ್ನ ಮಗನೇ. ಅದೇ ರೀತಿಯಾಗಿ ನಾವು ಕೂಡ ಈ ಭೂಮಿಯಲ್ಲಿ ಕೆಲವು ಕಾರಣಕ್ಕೋಸ್ಕರವಾಗಿ ಶರೀರದಲ್ಲಿ ಇಡಲ್ಪಟ್ಟಿದ್ದೇವೆ. ಇಟ್ಸ್ ಎ ಟೆಂಪರವರಿ ವರ್ಕ್. ಇದನ್ನು ಜಯಿಸಿ ಬರುವಾಗ ಹಲವಾರು ಕೋಟಿ ಅಲ್ಲ, 1000 ಗಟ್ಟಲೆ ವರ್ಷ ಬಾಳುವಂತಹ ಒಂದು ಮಹಿಮೆಯಾದ ಶರೀರದಲ್ಲಿ ದೇವರು ಪರಲೋಕದಲ್ಲಿ ಇಡಲಿದ್ದಾರೆ. ಹಾಗಾದರೆ ನನ್ನ ಆಸೆ ಬಯಕೆ ಎಲ್ಲ ಅದರ ಮೇಲೆ ಇರಬೇಕು, ಅದರ ಮೇಲೆ ಇರಬೇಕು. ಅದೇನು ದೊಡ್ಡದ? ಹೆಚ್ಚು ಅಂದರೆ 3 ವೇಳೆ ಆಹಾರ ಸೈಡ್ಗಿಡು. ಏನು ಇವತ್ತು ಕಾಸಿದೆ ಕೈಯಲ್ಲಿ, ಅಷ್ಟೇ ಸಾಕು. 70ನೇ ವಯಸ್ಸಿನಲ್ಲಿ ಏನು ಮಾಡ್ತೀರಾ? 40ನೇ ವಯಸ್ಸಿನಲ್ಲಿ ನಡೆಸಿದಂಥ ದೇವರು 70ನೇ ವಯಸ್ಸಿನಲ್ಲೂ ನಡೆಸುತ್ತಾರೆ. ನನಗೆ 70 ಆಗುತ್ತದೆ, ದೇವರಿಗೆ 70 ಆಗುವುದಿಲ್ಲ. ನಾನು ಅದರ ಕುರಿತಾಗಿ ಯೋಚನೆನೇ ಮಾಡಬಾರ್ದು. 70ರಲ್ಲಿ ಇರುತ್ತೇನೆ, 80ರಲ್ಲಿ ಇರುತ್ತೇನಾ, ಇನ್ಸೂರೆನ್ಸ್ ಮಾಡಿಸ್ಬೇಕಾ? ಅದ್ಯಾಕೆ ನಿನಗೆ ಚಿಂತೆ? ನಿನ್ನ ಚಿಂತೆ ಏನಾಗಿರಬೇಕು ಗೊತ್ತಾ? ನನಗೆ ದೇವರೊಂದನ್ನು ಇಟ್ಟಿದ್ದಾರಲ್ಲ, ಅದೇನದು? ಎರಡನೆಯದಾಗಿ ಆ ಶರೀರವನ್ನು ನಾನು ನೋಡಬೇಕು. ಮೂರನೆಯದಾಗಿ ಅದಕ್ಕೆ ತಕ್ಕ ಹಾಗೆ ನಾನು ಮಾರ್ಪಡಬೇಕು. ಈ ಆಸೆಯಲ್ಲಿ ನೀವು ಓಡುವುದಾದರೆ ಭೂಮಿಯಲ್ಲಿರುವಂಥ ಎಲ್ಲಾ ಪಾಪವನ್ನು ನಿನ್ನಿಂದ ಜಯಿಸುವುದಕ್ಕೆ ಸಾಧ್ಯ. ಅದನ್ನು ಅಷ್ಟು ದೊಡ್ಡದಾಗಿ ನೀನು ನೆನೆಸುವುದಿಲ್ಲ.
ಅದು ಒಂದು ವಿಷಯವಾಗಿ ನಿನಗೆ ಇರುವುದಿಲ್ಲ. ನೀವು ಸ್ವಲ್ಪ ಸ್ವಲ್ಪವಾಗಿ ಆ ಮಹಿಮೆಯ ಶರೀರವನ್ನು ಕನ್ನಡಿಯಲ್ಲಿ ನೋಡುವ ಹಾಗೆ ನೋಡುತ್ತೀರಾ. ದೇವರಾತ್ಮನು ಕರೆಕ್ಟ್ ಮಾಡುತ್ತಲೇ ಬರುತ್ತಾರೆ. ಇಲ್ಲಿ ಸ್ವಲ್ಪ ಸರಿಪಡಿಸಿಕೋ, ಇಲ್ಲಿ ಸ್ವಲ್ಪ ಸರಿಪಡಿಸಿಕೋ. ಆ ರೀತಿ ದೇವರು ಹೇಳುತ್ತಾರೆ, ಇಲ್ಲ ನೀನು ಆಲೋಚನೆ ಸ್ವಲ್ಪ ಬದಲಾಯಿಸಿಕೋ, ಪರವಾಗಿಲ್ಲ, ಬಿದ್ದಿದೆಯಾ, ಎದ್ದೇಳು, ಹಾಗೆ ನಾವು ಮುಂದಕ್ಕೆ ಹೋಗೋಣ. ಯಾಕಂದ್ರೆ ಮೇಲೆ ನೀನು ಮುಖ್ಯವಾದ ಕೆಲಸಕ್ಕೆ ಹೋಗುತ್ತಾ ಇದೀಯಾ. ಇದೆಲ್ಲ ಸಹಜ. ತಡವರಿಸಿ ಬೀಳದೆ ಸೈಕಲ್ ಕಲಿತುಕೊಳ್ಳದೇ ಇರುವವನೇ ಇಲ್ಲ. ಸ್ವಲ್ಪ ಕೂಡ ಜಾರದೆ ಯಾರು ಕೂಡ ಬೆಟ್ಟವನ್ನು ಹತ್ತಿದ್ದೇ ಇಲ್ಲ. ಎಲ್ಲ ಇರುತ್ತದೆ, ಆದರೂ ಏರು ಏರು ಏರು. ಯಾಕೆ? ನನ್ನ ಡೆಸ್ಟಿನೇಷನ್ ನನಗೆ ಗೊತ್ತಾಯಿತು, ಅದನ್ನ ಆಸೆಯಿಂದ ನಾನು ಹಿಂಬಾಲಿಸುತ್ತೇನೆ. ಹಾಲೆಲೂಯ. ನೀವು ಆ ಥಾಟ್ನಲ್ಲಿ ಬರುವುದಾದರೆ ಲೋಕವನ್ನು ಜಯಿಸುವುದು ಈಸಿ. ನೀವು ಯಾತಕ್ಕಾಗಿ ಪ್ರಾರ್ಥಿಸಬೇಕೆಂದು ದೇವರಾತ್ಮನು ಹೇಳಿಕೊಡುತ್ತಾರೆ. ನಾವೆಲ್ಲರೂ ಎದ್ದು ನಿಂತು ಪ್ರಾರ್ಥಿಸೋಣ. ನಿಮಗೆ ಇಡಲ್ಪಟ್ಟಿರುವ ಘನವಾದದನ್ನು ನಿಮ್ಮಿಂದ ದರ್ಶಿಸುವುದಕ್ಕೆ ಆಗುತ್ತಾ ಇದೆಯಾ ಅಂತ ನೋಡಿ. ಇಲ್ಲಾಂದ್ರೆ ದೇವರ ಹತ್ರ ಕೇಳಿರಿ, ದೇವರೇ ನನಗೆ ಅದನ್ನು ಕೊಡಿಯಪ್ಪ, ನನ್ನ ಕಣ್ಣುಗಳು ಅದನ್ನು ಕಾಣಲಿ. ದೇವರೇ, ನಮಗೆ ನೇಮಿಸಲ್ಪಟ್ಟಿರುವುದನ್ನು ನಮ್ಮ ಕಣ್ಣು ಕಾಣಲೂ ಇಲ್ಲ, ನಮ್ಮ ಕಿವಿ ಕೇಳಲೂ ಇಲ್ಲ. ಆದರೆ ದೇವರಾತ್ಮನು ತಾನೇ ನಮಗೆ ಅದನ್ನು ಪ್ರಕಟಪಡಿಸುತ್ತಾರೆ. ದೇವರ ಬಳಿ ಕೇಳಿರಿ, ದೇವರೇ ನನಗೆ ಅದನ್ನು ತೋರಿಸಿಯಪ್ಪ, ಆತ್ಮದಲ್ಲಿ ದರ್ಶಿಸಬೇಕು. ನೀನು ಈಗ ಆ ದೇಶಕ್ಕೆ ಹೋಗುವುದಿಲ್ಲ ಮೋಶೆ, ಆದರೆ ಒಂದನ್ನು ಮಾಡಬಹುದು. ನೀನು ಇಲ್ಲಿಂದ ಪಿಸ್ಗಾದ ಬೆಟ್ಟದ ತುದಿಗೆ ಏರು. ಅಲ್ಲಿಂದ ನೀನು ಅದನ್ನು ನೋಡಬಹುದು. ದೂರದಿಂದ ಅದನ್ನು ನೋಡಬಹುದು. ಇದನ್ನೇ ಅಬ್ರಹಾಮನ ಕುರಿತು ದೇವರು ಹೇಳುತ್ತಾರೆ, ದೂರದಿಂದ ಅವನು ನೋಡಿ ಉಲ್ಲಾಸದೊಡನೆ ನಂಬಿಕೆಯಿಂದ. ಇದನ್ನೇ ಪೌಲನು ಹೇಳುತ್ತಾರೆ, ನನಗೆ ಒಂದು ನೇಮಿಸಲ್ಪಟ್ಟಿದ್ದಾಯಿತು. ಅದನ್ನೇ ಯೇಸು ಹೇಳುತ್ತಾರೆ, ನಿನಗಿರುವುದು ಒಂದು ಇದೆ, ಅದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರು. ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಅದೇ ಆಗಿರಬೇಕು. ನಮ್ಮ ಬಯಕೆಯೆಲ್ಲ ಅದೇ ಆಗಿರಬೇಕು. ನಮ್ಮ ದಾಹವೆಲ್ಲ ಅದೇ ಆಗಿರಬೇಕು. ಅದನ್ನು ದೃಷ್ಟಿಸಿಯೇ ಓಡಬೇಕು. ಅದುವೇ ನನ್ನ ಅಂತ್ಯ ದೇವರೇ. ಲೋಕದಲ್ಲಿರುವಂಥವುಗಳಲ್ಲ. ನಾನು ಹೇಳುತ್ತೇನೆ, ಲೋಕದಲ್ಲಿರುವಂಥವುಗಳ ಮೇಲೆ ನಿಮ್ಮ ಆಸೆಯನ್ನು ಬಿಡಿ. ಆ ಅವಶ್ಯಕತೆ ಎಲ್ಲ ಸಾಧಾರಣವಾಗಿ ಸಂಧಿಸಲ್ಪಡುತ್ತದೆ. ನೀವು ಅದನ್ನು ದೊಡ್ಡದಾಗಿ ಕಾಣುವುದರಿಂದ ಅದರ ಹಿಂದೆ ಓಡುತ್ತೀರಾ. ಅದು ಮಾಯೆಯಾಗಿ ನಿಮಗೆ ಸಿಗದೇ ಇದ್ದರೂ ಓಡುವ ಹಾಗೆ ಅನ್ನಿಸುತ್ತದೆ. ನೀವು ಅದನ್ನು ಬಿಟ್ಟು ಬಿಡಿ. ನೀವು ದೇವರ ಹಿಂದೆ ಹೋಗಿರಿ. ಶುಭವೂ ಕೃಪೆಯೂ ನಿಮ್ಮನ್ನು ಹಿಂಬಾಲಿಸುವವು. ನೀವು ಬಯಸುವಂಥದ್ದು ತಾನಾಗಿಯೇ ನಿಮ್ಮ ಹಿಂದೆ ಬರುತ್ತದೆ. ನೀವು ದೇವರ ಹಿಂದೆ ಹೋಗಿರಿ. ನಿಮ್ಮ ಆಸೆ ಎಲ್ಲ ಅವರು ನಿಮಗೆ ಒಪ್ಪಿಸುವಂಥದ್ದೇ ಆಗಿರಲಿ. ಒಪ್ಪಿಸಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಆ ಆಸೆ, ನನಗೆ ಫಿಕ್ಸ್ ಮಾಡಿರುವಂತಹ ಮಹಿಮೆಯಾದ ಶರೀರವನ್ನು ನಾನು ಅಟೈನ್ ಮಾಡಬೇಕು ದೇವರೇ. ನನ್ನ ಆಲೋಚನೆ ಭಾವನೆ ಎಲ್ಲ ಅದೇ. ನನ್ನ ಎದುರು ನೋಡುವಿಕೆ ಎಲ್ಲ ಅದೇ. ನನ್ನ ಆಸೆ ಬಯಕೆ ಎಲ್ಲ ಅದೇ. ಆ ರೀತಿಯಾಗಿ ನೀವು ಒಂದು ಆಸೆಯೊಂದಿಗೆ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಕರಗಳನ್ನು ಮೇಲೆತ್ತಿ, ದೇವರೇ ನಾನು ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ಇನ್ನು ಮುಂದೆ ಆ ಮಹಿಮೆಯ ಶರೀರಕ್ಕೆ ತಕ್ಕ ಹಾಗೆ ನಾನು ಇಲ್ಲಿ ನನ್ನನ್ನು ಬದಲಾಯಿಸಿಕೊಳ್ಳುತ್ತೇನೆ. ದೇವರಾತ್ಮನು ನನಗೆ ಸಹಾಯ ಮಾಡಲಿದ್ದಾರೆ. ಆ ಮಾದರಿಯ ಪ್ರಕಾರವೇ ನನ್ನನ್ನು ಮಾರ್ಪಡಿಸುತ್ತಾರೆ. ಬೆಟ್ಟದಲ್ಲಿ ತೋರಿಸುವ ಮಾದರಿಯ ಪ್ರಕಾರ ಕೆಳಗೆ ಕಟ್ಟುವುದಕ್ಕೆ ದೇವರು ನನಗೆ ಕಲಿಸಿಕೊಡುತ್ತಾರೆ. ಎಚ್ಚರಿಕೆಯಿಂದ ಇರಲು ಹೇಳಿದ್ದಾರೆ. ಒಪ್ಪಿಸಿಕೊಡೋಣವಾ? ಸರ್ವಶಕ್ತನಾದ ನಮ್ಮ ತಂದೆಯೇ, ನಮಗೆ ಬೆಟ್ಟದಲ್ಲಿ ಒಂದು ಮಾಡೆಲ್ ಇದೆ ದೇವರೇ. ಪರಲೋಕದಲ್ಲಿ ನಮಗೆ ಒಂದು ಮಾಡೆಲ್ ಇದೆ. ಅದರ ಪ್ರಕಾರವಾಗಿ ಭೂಮಿಯಲ್ಲಿ ನಮಗೆ ಕಟ್ಟುವುದಕ್ಕೆ ಕೃಪೆ ನೀಡಿರಿ. ನಮ್ಮ ಪ್ರಾಣ, ಆತ್ಮ, ಶರೀರ ಅದಕ್ಕೆ ತಕ್ಕ ಹಾಗೆ ಮಾರ್ಪಡುವುದಕ್ಕೆ ಕೃಪೆ ನೀಡಿರಿ. ದೇವರಾತ್ಮನೇ, ನೀವೇ ನಮ್ಮನ್ನು ಸಂಧಿಸಿರಿ, ಸಾಕ್ಷಿ ಕೊಡಿರಿ. ಇನ್ನು ಯಾವ ವಿಷಯದಲ್ಲಿ ಸರಿಯಾಗಬೇಕೋ ಸರಿಯಾಗುವುದಕ್ಕೆ ಕೃಪೆ ನೀಡಿರಿ. ಕಡೆಯದಾಗಿ ನಿಮ್ಮಂತೆ ನಾವು ಮಾರ್ಪಡುವುದಕ್ಕೆ ಕೃಪೆ ನೀಡಿರಿ. ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡಿ ಅಪ್ಪ. ಇನ್ನು ನಾವು ಜಯಿಸುವುದಕ್ಕೆ ಕೃಪೆ ನೀಡಿರಿ. ಇಲ್ಲಿರುವಂಥ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಯತ್ನ ಮಾಡುವವರಿಗೆ ಸಹಾಯ ಮಾಡಿ ದೇವರಾತ್ಮನೇ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.